ಜಯ ಗಯ ಮುಖ ಗೌರೈ ನಯನ ಚಕೋರಕ ಸ್ಮರಸಕ ಜಯ ಕಲಿತು ಸುಭಾಷ ಕುಶ ಪ್ರಿಯ ಭಕ್ತೋಲ್ಲಾಸ ಜಯ ಕಲಿತ ಸುಭಾಷ ಕುಶ ಪ್ರಿಯ ಭಕ್ತೋಲ್ಲಾಸ ಕುಸುಮಪುರದ ಪ್ರತಿಯೊಬ್ಬ ಪ್ರಿಯ ಮೇಲೂ ನಿನ್ನ ದಿವ್ಯಾನುಗ್ರಹ ಸದಾ ನೆಲೆಸಲಿ ಸ್ವಾಮಿ, ಸದಾ ನೆಲೆಸಲಿ. ಕುಸುಮಪುರವನ್ನು ಸತ್ಯವರ್ಮನಾದಂತಹ ನಾನು ಸತ್ಯಧರ್ಮದಿಂದಲೇ ಆಳುತ್ತಾ ಬಂದೆ. ನಮ್ಮ ಅಧಿಕಾರದಲ್ಲಿ ಯಾವ ಲೋಪದೋಷಗಳಿಲ್ಲ ಎನ್ನುವಂತಹ ಈ ಹೆಸರು ಬದುಕಿನಲ್ಲಿ ಪ್ರಾಪ್ತವಾಯಿತು. ಮನಸ್ಸಿಗೊಂದು ಸಮಾಧಾನ, ಶಾಂತಿ. ಚಾರುಮತಿ ಎನ್ನುವಂತಹ ಸತಿಯಿಂದ ಕೂಡಿ ಬಲಿಷ್ಠನಾದಂತಹ ತಮ್ಮ ಬಾಹುಬಲನಿಂದ ಸೇರಿ ಈ ಸಾಮ್ರಾಜ್ಯಕ್ಕೆ ಅಧಿಕಾರಿಯಾಗಿ ಅರಸುತನವನ್ನು ಮೆರೆಸುತ್ತಾ ಬಂದೆ. ಪ್ರಜಾರಂಜಕನಾಗಿ ಬದುಕಿದೆ. ಸಕಲ ಸೌಭಾಗ್ಯ, ಸಕಲ ಸಂಪತ್ತು, ಭೋಗ ಭಾಗ್ಯಗಳು ನೆಲೆಸಿದ್ದರೂ ಮನಸ್ಸಿಗಿರುವಂತಹ ಒಂದು ಅಸಮಾಧಾನ, ಸಂತಾನ ಇಲ್ಲ ಎನ್ನುವಂತಹದ್ದು. ಈ ರೀತಿಯ ಚಿಂತೆ ಬೆಂಕಿಯ ರೂಪವಾಗಿ ನನ್ನ ಮನಸ್ಸನ್ನು ಸುಡುತ್ತಾ ಬಂತು. ಈ ನೆಲೆಯನ್ನು ತಿಳಿದ ಮಂತ್ರಿ ಸಕಾಲದ ಒಂದು ಸೂಚನೆಯನ್ನಿತ್ತ. ಪುರುಷ ಪ್ರಯತ್ನಕ್ಕೆ ದೈವಾನುಗ್ರಹ ಒಲಿಯಿತು ಅಂತಾದರೆ ನಮ್ಮ ಸಂಕಲ್ಪ ಈಡೇರುವುದಕ್ಕೆ ಸಾಧ್ಯ ಎಂಬ ತೀರ್ಮಾನ ಕೊಟ್ಟ. ಅವನ ಸಕಾಲೋಚಿತವಾದಂತಹ ಸಲಹೆ ಸರಿಯೆಂದು ಕಂಡು ಆ ನೆಲೆಯಲ್ಲಿ ನನ್ನ ಧರ್ಮಪತ್ನಿಯಾದಂತಹ ಚಾರುಮತಿಗೆ ಈ ಸೂಚನೆಯನ್ನಿತ್ತೆ. ಶಿವಪೂಜೆಯನ್ನು ಸತತ ಕೈಗೊಳ್ಳು, ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುವುದೆಂದು ಅದಕ್ಕೆ ಬೇಕಾದ ಪರಿಕರಗಳನ್ನು ಒದಗಿಸಿದೆ. ಅದೇ ಹೊತ್ತಿಗೆ ಸರಿಯಾಗಿ ನನಗೆ ಸಾಮಂತನಾಗಿದ್ದಂತಹ ಮಣಿಪುರದ ಅಧಿಕಾರಿ ಪದ್ಮಸೇನೆಂಬವ ವೈರ ಸಾಧಿಸುವುದಕ್ಕಾಗಿ ಸೇನಾ ಸಪರಿವಾರನಾಗಿ ನಮ್ಮ ರಾಜ್ಯಕ್ಕೆ ದಾಳಿ ನಡೆಸಿದ. ಯುದ್ಧ ಬೇಡಿ ಬಂದವನಲ್ಲಿ ಯುದ್ಧ ಮಾಡುವುದೇ ಸೂಕ್ತ ಎನ್ನುವುದನ್ನು ತೀರ್ಮಾನಿಸಿ ಸೇನಾ ಸಪರಿವಾರದಿಂದ ಆತನಲ್ಲಿ ಯುದ್ಧಕ್ಕೆ ನಾನು ಸಿದ್ಧನಾದೆ. ಘನಘೋರವಾದಂತಹ ಸಂಗ್ರಾಮ ಕೆಲವು ಹೊತ್ತು ನಡೆಯಿತು. ಯುದ್ಧದಲ್ಲಿ ನಾನು ಸೋಲನ್ನು ಕಾಣಬೇಕಾಯಿತು. ಆ ಹೊತ್ತಿಗೆ ನನ್ನ ತಮ್ಮನಾದಂತಹ ಬಾಹುಬಲ ಸರ್ಪ ಸಂಕುಲಕ್ಕಿರಿದ ಗರುಡನಂತೆ, ಹುಲ್ಲೆಯ ಮಂದೆಗೆ ನುಗ್ಗಿದ ಹುಲಿಯಂತೆ ಪದ್ಮಸೇನನ ಮೇಲೆ ನುಗ್ಗಿ ಅವನ ಸೇನೆಯನ್ನು ಸಂಹರಿಸುವುದರ ಜೊತೆಗೆ ಆತನನ್ನು ಸೆರೆ ಹಿಡಿದದ್ದಾಯಿತು. ಅನಿರೀಕ್ಷಿತವಾಗಿ ಬಂದಂತಹ ಒಂದು ದುರ್ಘಟನೆ ನಮ್ಮ ರಾಜ್ಯದಿಂದ ತೊಲಗಿಸಿದ ನನ್ನ ತಮ್ಮ ನಮ್ಮ ಪುರ ಪರಿವಾರದವರಿಗೆಲ್ಲ ಸಂತೋಷವನ್ನುಂಟು ಮಾಡಿದ. ಜೊತೆಯಲ್ಲಿ ನಾನು ಆನಂದ ಹೊಂದಿದೆ. ನಾನು ಸಂತೋಷ ಹೊಂದಿದ್ದೇ ಮಾತ್ರ ಅಲ್ಲ, ನನ್ನ ತಮ್ಮನಿಗೆ ಆ ವಿಚಾರವಾಗಿ ಏನೋ ಕೊಡಬೇಕೆಂಬ ಸಂಕಲ್ಪವನ್ನೂ ಮಾಡಿದ್ದೇನೆ. ತಮ್ಮ ಬಾಹುಬಲ ಅಣ್ಣ, ತಮ್ಮ ಬಾಹುಬಲ ಅಣ್ಣದೇವ, ನಮ್ಮ ಅಧಿಕಾರ
ಇಷ್ಟರವರೆಗೆ ಸುಸೂತ್ರವಾಗಿ ಸಾಗಿದ್ದಿದ್ದರೆ, ಹೌದಾ, ನಡೆದದ್ದಿದ್ದರೆ ಹಾ, ಕೇವಲ ನನ್ನೊಬ್ಬನಿಂದಾಗಿ ಅಲ್ಲ, ಮತ್ತೆ ಸತ್ಪ್ರಜೆಗಳಿಂದಲೂ ಹಾ, ಜೊತೆಯಲ್ಲಿ ನನಗೆ ಸದಾ ಸಹಾಯಕನಾಗಿ ಹಾ, ಈ ರಾಜ್ಯದ ಮೇಲ್ಮೆಯನ್ನು, ಹಾ, ನನ್ನ ಅಭ್ಯುದಯವನ್ನು ಬಯಸಿ ಪ್ರಾಣವನ್ನೇ ಪಣವನ್ನಾಗಿಟ್ಟು ಹಾ, ರಾಜಕೀಯವಾಗಿ ದುಡಿದಂತ ಹಾ, ನಿನ್ನಂತವನಿಂದ ಹಾ, ನಿನ್ನೆ ನಡೆದಂತ ಯುದ್ಧದಲ್ಲಿ ಹಾ, ಪದ್ಮಸೇನನ್ನು ಸೆರೆ ಹಿಡಿದು ಹಾ, ನಮಗೆಲ್ಲರಿಗೂ ಹಾ, ಆನಂದಾಧಿಕ್ಯವನ್ನುಂಟು ಮಾಡಿದ ತಮ್ಮ ನೀನು, ಹಾ, ಸಂತೋಷಗೊಂಡವ ನಾನು. ಹಾ, ಆದ್ದರಿಂದಲೇ ಹಾ, ಸಂತೋಷಗೊಂಡಂತಹ ನಾನು ಹಾ, ನಿನಗೇನೋ ಕೊಡಬೇಕೆಂಬ ಸಂಕಲ್ಪವನ್ನು ಮಾಡಿದ್ದೇನೆ. ಹಾ, ಇಗೋ, ಸಂದೇಹ ಪಡಬೇಡ. ಹಾ. ಏನನ್ನು ಪಡೆಯುತ್ತಿ? ಅಣ್ಣ. ಹೇಳಿ ಪಡೆ ತಮ್ಮ. ಅಣ್ಣ, ನಾನು ಏನ್ ಕೇಳಲಿ ಹೇಳು. ಅಷ್ಟ ಸೌಭಾಗ್ಯ ಅಷ್ಟ ಸೌಭಾಗ್ಯ ಸಂತುಷ್ಟಿಯ ನಾನೇನು ಖರೆ ಸಂತುಷ್ಟಿಯ ನಾನೇನು ಖರೆ ಶಿಸ್ತಿಯದಿ ಮನವು ಕಷ್ಟವು ಬಂದರೆ ಶಿಷ್ಟಿಯದಿ ಮನವು ಕಷ್ಟವು ಬಂದರೆ ಅಣ್ಣ, ತಟ್ಟನೆ ಕೇಳಲಿಗೆ ಇಷ್ಟವಾಸನಿಸುವುದು. ಅಣ್ಣಯ್ಯ, ತಮ್ಮ. ಸಕಲ ಸೌಭಾಗ್ಯದಿಂದ ಮೆರೆತಿರುವಂತಹ ಈ ಸಾಮ್ರಾಜ್ಯ, ಈ ಸಾಮ್ರಾಜ್ಯದ ಸೇವಕನಾಗಿ, ಹಾ. ಈ ಪುರದ ರಕ್ಷಕನಾಗಿ ಹಾ. ಇದ್ದ ನನ್ನ ಸಂಬಂಧವಾಗಿ ನೀನು ಬಹುಮಾನ ಕೊಡ್ಲಿಕ್ಕೆ ಸಿದ್ಧನಾಗಿ ನಿಂತಿದ್ದೀಯಾ? ಓಹೋ, ಧಾರಾಳವಾಗಿ. ಅಣ್ಣ, ಹಾ. ನಾನು ಕೊಡಬೇಕಾದ್ದೇನೂ ಇಲ್ಲ. ಆ ಸಮಯ ಬಂದಾಗ ನಿನ್ನಲ್ಲಿಯೇ ಪ್ರಶ್ನೆ ಮಾಡುತ್ತೇನೆ. ಆ ಸಮಯದಲ್ಲಿ ಕೊಡಬಹುದಂತೆ, ಈಗ ಹಾ. ಯಾವುದೂ ಬೇಡ. ಹೌದಲ್ಲ? ಹೌದು. ನಿನ್ನ ಮನಸ್ಸಿಗೆ ಹಾಗೆ ಕಂಡದಿದ್ದರೆ ಹಾ. ಅಂತೆಯೇ ಮಾಡೋಣ. ಆಯ್ತು. ಹೆಮ್ಮೆಯ ಸಿಲುಕಿಯುವುದು ಬರಲಾರ. ಹೆಮ್ಮೆಯ ಸಿಲುಕಿಯುವುದು ಬರಲಾರಿ ಎನ್ನುತ್ತಾಯಿ. ಹೆಮ್ಮೆಯ ಬಾವು ಬಲಗಾಗೈಸಿ ಬರುತ್ತಾಯಿ. ನನ್ನ ಅಣ್ಣ ಏನು ಬೇಕೆಂದು ಕೇಳಿದ. ಏನನ್ನ ಬೇಡಲಿ, ಏನನ್ನ ಕೇಳಲಿ, ಯಾವುದರ ಅಗತ್ಯವೂ ನನಗಿಲ್ಲ. ಸ್ವಯಂ ಶೂರ್ಣಾತ್ಮ ನಾನು ಏನನ್ನು ಸಾಧಿಸಬೇಕು ಮತ್ತ ವಿಚಾರ ಕೇಳಿದ್ದೇನು. ಆ ಸಂಬಂಧವಾಗಿ ಯೋಚನೆ ಮಾಡುತ್ತಾ ಇದ್ದೇನೆ. ಈ ಸಾಮ್ರಾಜ್ಯ ನನ್ನ ಅಣ್ಣನಿಗೆ ಅಯ್ಯೋ ಆಗದು ಆಗದು, ನನ್ನ ದಾಳಬೇಕು. ಆ ಸಂಬಂಧವಾಗಿ ವಿಚಾರ ಮಾಡುತ್ತೇನೆ, ನೋಡೋಣ. ಇರಲಿ ಮಹಿಮೆಯು ಅರಸಿ ಧರಿಸಿದಳು ಗರ್ಭವನು ಪರಮಾಸತಿ ಎನಿಸಿ ಧರಿಸಿದಳು ಗರ್ಭವನು ಪರಮಾಸತಿ ಎನಿಸಿ ಪರಿಚಾರಕೆಯ ಕರೆದು ಬಳಲಿಕೆಯ ಒರೆದು ಪರಿಚಾರಕೆಯ ಕರೆದು ಬಳಲಿಕೆಯ ಒರೆದು ಪರಿಕಿಸಲು ಬೇಕೆನು ತನಿಯ ಸಖಿಯ ಕರೆದು ಪರಿಕಿಸಲು ಬೇಕೆನು ತನಿಯ ಸಖಿಯ ಕರೆದು ಸದಾ ಶುಭಪ್ರದನಾದಂತಹ ಸದಾಶಿವನೇ ನಿನ್ನ ಪೂರ್ಣಾನುಗ್ರಹ ಇರಲಿ ಸ್ವಾಮಿ. ಐಶ್ವರ್ಯ, ಅಧಿಕಾರ, ಸಂಪತ್ತು, ಸೌಭಾಗ್ಯ ಸಕಲವು ಸಮೃದ್ಧವಾಗಿರುವಂತಹ ಸ್ಥಿತಿಯಲ್ಲಿಯೂ ಕೆಲವೊಮ್ಮೆ ಮಾನಸಿಕವಾದಂತಹ ಕ್ಲೇಶ ಮಾತ್ರ ದೂರವಾಗುವುದೇ ಇಲ್ಲ. ಈ ನಾಡಿನ ಒಡೆಯರಾದಂತಹ ಸತ್ಯವರ್ಮರ ಕೈ ಹಿಡಿದು ಸತಿತ್ವವನ್ನು ನಾನು ಸಾಧಿಸಿದೆನೆಂಬ ಸಮಾಧಾನ ನನಗಿತ್ತಾದರೂ ಕೂಡ ನನ್ನ ಹೆಣ್ತನದ ಪೂರ್ಣತೆಯನ್ನು ಪಡೆಯುವಲ್ಲಿ ನಾನು ಅತೃಪ್ತಳಾಗಿಯೇ ಉಳಿದೆ. ಸಂತಾನವಿಲ್ಲವೆಂಬ ದುಃಖ, ಅದಕ್ಕೆ ಸಮಾಧಾನಕವಾಗಿ ನನ್ನವರು ಹೇಳಿದಂತಹ ಮಾತು, ಕೊಟ್ಟ ಸಲಹೆ ಏನು? ಆ ದೇವನನ್ನು ಆರಾಧಿಸಬೇಕು. ಸೋಮಶೇಖರನ ಪೂರ್ಣಾನುಗ್ರಹ ಪ್ರಾಪ್ತವಾದಾಗ ಸಂತಾನವೂ ಲಭ್ಯವಾಗಿ ನಾವು ಸುಖವಾಗಿ ಬದುಕುವುದಕ್ಕೆ ಸಾಧ್ಯ ಎಂದು. ಹೌದು, ಈ ಮನೆತನವನ್ನು ಸೇರಿದ ನಾನು ಮಂಗಲ ಗೌರಿಯಾಗಿ ಬೆಳಗಿ ಈ ಮನೆತನವನ್ನು ಉದ್ಧರಿಸುವಂತಹ ಸತ್ಸಂತಾನವನ್ನು ನನ್ನವರ ಕೈಗೆ ನೀಡಿದಾಗ ಧನ್ಯತೆಯ ಭಾವನೆ ನನ್ನ ಮನಸ್ಸಿಗೆ ಮೂಡುವುದಕ್ಕೆ ಸಾಧ್ಯವಿತ್ತು. ಆ ಕಾಲ ಎಂದು ಬಂದೀತೋ ಎಂದು ಸೋಮವಾರ ವ್ರತವನ್ನು ಕೈಗೊಂಡು ಕೆಲವು ಸಮಯ ಕಳೆಯಿತು.
ಮನಸ್ಸಿಗೆ ಸಮಾಧಾನವಿದ್ದರೂ ಕೂಡ ಸಂತೃಪ್ತಿ ಇಲ್ಲ. ಇತ್ತೀಚಿನ ನನ್ನ ಸ್ಥಿತಿ ಎಣಿಸಿದ್ರೆ ಯಾಕೋ ಸಂಕೋಚ, ಸಂದೇಹ. ನನ್ನ ದೇಹದ ಸ್ಥಿತಿಯಲ್ಲಿ ಅದೇನೋ ಬದಲಾವಣೆ. ಯಾಕಿರಬಹುದು ಹೀಗೆ? ಇರಲಿ. ಸಖಿ ಅಮ್ಮ, ಓ ಚಂದ್ರಸೇನೆ, ಅಮ್ಮ, ಸಖಿ ಮರುಕವೇ ಕೆಳೆತಾಯೇ, ಮರುಕವೇ ಕೆಳೆತಾಯೇ, ಗರ್ಭವನ ಅಂತ ಚಿನ್ನಿದು ಅರುಹಲಿನ್ನೇನುಂಟು, ಅರುಹಲಿನ್ನೇನುಂಟು, ಎಮ್ಮಯ್ಯಪುರದ ಭಾಗ್ಯವಿದೆನುಲೋ, ಎಮ್ಮಯ್ಯಪುರದ ಭಾಗ್ಯವಿದೆನುಲೋ, ಮರುಕವೇ ಕೆಳೆತಾಯೇ. ಅಮ್ಮ, ಚಂದ್ರಸೇನೆ, ಯಾಕಮ್ಮ ಹಾಗೆಲ್ಲ ಮಾತಾಡುವುದು? ಅಂದ್ರೆ ಯಾವುದೋ ರೋಗಕ್ಕೆ ತುತ್ತಾಗಿದ್ದೇನೆನ್ನುವಂತ ಭಯಪಡಬೇಕಾದ ಅಗತ್ಯ ಇಲ್ವಮ್ಮ. ಆ, ನೋಡಿ, ಹಾ. ಎಲ್ಲಾ ಹೆಣ್ಣುಗಳಿಗೆ ಈ ಕಾಲದಲ್ಲಿ ಕಾಣಲೇಬೇಕಂತ ಲಕ್ಷಣ ಇದೆಲ್ಲ. ಹಾಗಂದ್ರೆ ನಿಜವಾಗಿ ಯೋಚಿಸಿದರೆ ನಮ್ಮ ಪುರದ ಭಾಗ್ಯದ ಬಾಗಿಲು ತೆರೆಯಿತು ಇಂದು. ಅಮ್ಮ, ನೀವಿಂದು ಗರ್ಭಿಣಿಯಾಗಿದ್ದೀರಿ. ಗರ್ಭಿಣಿಯರಿಗೆ ಕಾಣಬೇಕಂತ ಲಕ್ಷಣ ಇದೆಲ್ಲ. ಆ ಕುರಿತಾಗಿ ದುಃಖವನ್ನ ಪಡಬೇಕಾದ ಅಗತ್ಯ ಇಲ್ವಮ್ಮ. ಹಾ, ನಿಜವೇನೆ? ನಿಜವಾಗಿ ಹೋದಮ್ಮ. ಅಲ್ವೇ? ನನಗೂ ಇರಬಹುದು ಅನ್ನುವ ಸಂದೇಹ ಇತ್ತು. ಓಹೋ, ನಿನ್ನಿಂದ ಈಗ ಸಮಾಧಾನ ಸಿಕ್ಕಿತು. ಆಹಾ. ಓ ಗೆಳತಿ, ಹ್ಮ್. ಹಾಗಾದ್ರೆ ಈಗ ಮನಸ್ಸಿಗೆ ನನಗೆ ಸಂತೋಷವಾಯ್ತು. ಸತ್ಯ, ಆ. ನನ್ನ ಸ್ವಾಮಿಗೆ ಈ ವಿಚಾರ ತಿಳಿಯಬೇಡವೆ? ತಿಳಿಸ್ಬೇಕಮ್ಮ. ಅಲ್ವೇ? ಆ. ನನಗೆ ಹೋಗಿ ಹೇಳುವುದಕ್ಕೆ ಒಂದು ರೀತಿಯ ಲಜ್ಜೆ. ಸಹಜ. ಅವರಿಗೆ ಈ ವಿಷಯ ನೀನ್ ತಿಳಿಸ್ತೀಯಾ? ನಾನು ತಿಳಿಸಿ ಬರ್ತೇನಮ್ಮ, ನಾನು ತಿಳಿಸಿ ಬರ್ತೇನೆ. ಒಳ್ಳೆಯದು. ಮಹಾರಾಜರೇ, ಮಹಾರಾಜರೇ, ಯಾರದು? ನಾನು ಸಖಿ. ದೂತಿ, ಹೌದು, ಮಹಾರಾಣಿಯವರ ಸೇವೆಯಲ್ಲಿದ್ದವಳು. ಏನು ಬಂದೆ? ಮಹಾರಾಣಿಯವರು 3 ತಿಂಗಳ ಗರ್ಭಿಣಿಯಾಗಿದ್ದಾರೆ. ಹೌದು, ಹೌದೇ? ಹೌದು. ನನ್ನ ಹೆಂಡತಿ ಚಾರುಮತಿ 3 ತಿಂಗಳ ಗರ್ಭಿಣಿಯಾಗಿದ್ದಾರೆ. ಸಂತೋಷದ ವಾರ್ತೆ, ಆನಂದದ ವಾರ್ತೆ. ತಮ್ಮ, ಕೇಳಿಯ ತಮ್ಮ ನೀನು, ಕೇಳಿಯ ತಮ್ಮ ನೀನು, ಚಾರುಮತಿ ತಾಳಿಹಳು ಗರ್ಭವನ್ನು, ಶೂಲಿಯನ್ನೊಳೆಯವ ಇರಿಸಿದರು ಕೇಳಲೇ ನೀ ದೋಷವ. ತಮ್ಮ ಬಾಹುಬಲ, ಅಣ್ಣ, ಕೇಳಿದ ಹೊಸ ಸುದ್ದಿ ಒಂದನ್ನು. ಏನದು? ಬಹು ದಿವಸಗಳಿಂದ ಆ, ನಿರೀಕ್ಷಿಸುತ್ತಿದ್ದಂತಹ, ಆ, ಕಾದುಕೊಂಡಿದ್ದಂತಹ, ಕಾತರಿಸುತ್ತಿದ್ದಂತಹ ಆ. ಒಂದು ಸಮಾಚಾರ ಇಂದು ನಾನು ಕೇಳಿದೆ. ಯಾವ್ದಣ್ಣ? ನನ್ನ ಹೆಂಡತಿ ಚಾರುಮತಿ ಆ, 3 ತಿಂಗಳ ಗರ್ಭಿಣಿಯಂತೆ, 3 ತಿಂಗಳ ಗರ್ಭಿಣಿಯಂತೆ. ಯಾರು ಯಾರು? ಎಂತಹ ಸಂತೋಷದ ವಾರ್ತೆ! ನನ್ನ ಹಾ. ಹೆಂಡತಿಯೋ ಹೌದಾ? ತಮ್ಮ, ಓ, ಕಾಲಾವಕಾಶ ಮಾಡುವಂತಹದ್ದಲ್ಲ. ಹಾ. ಈ ಸಂತೋಷದ ಸಮಾರಂಭದಲ್ಲಿ ಆ, ನಮ್ಮ ಸೆರೆಯಾಳಾಗಿ ಬಿದ್ದಿದ್ದ ಅನೇಕ ಅರಸು ಮಕ್ಕಳನ್ನು ಸಂತೋಷದ ದ್ಯೋತಕವಾಗಿ ಆ, ಈಗಿಂದೀಗಲೇ ಸೆರೆಯಿಂದ ಬಿಟ್ಟುಗಳು. ಆ. ಮಾತ್ರವಲ್ಲ, ನಮ್ಮ ಪುರವನ್ನು ಅಲಂಕರಿಸು, ಆ, ಬ್ರಾಹ್ಮಣರನ್ನು ಕರೆಸು, ಆ. ಗೋದಾನ, ಭೂದಾನ, ಆ. ಸುವರ್ಣದಾನ ಆ. ಇತ್ಯಾದಿ ದಾನಗಳಿಂದ ಅವರೆಲ್ಲರ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ವ್ಯವಸ್ಥೆ ಮಾಡು. ಅಣ್ಣ, ಗರ್ಭಿಣಿ ಏನಿದೆ ತನವಾತೆ, ಏನು ಆಶ್ಚರ್ಯ ಇದು? ಏನಿದೆ ತನವಾತೆ, ಛೆ, ಅಣ್ಣನ ಮಾನಿನಿಯ ನೆಲೆಸುವುದೇ ಗರ್ಭವೋ, ನನ್ನಣ್ಣನ ಮಾನಿನಿಗೆ ನೆಲೆಸುವುದೇ ಗರ್ಭವೋ, ಸೂನು ಜನಿಸಲ್ಕೆನ್ನ ಅಯ್ಯೋ, ಏನು ಮಾಡಲಿ? ಬಂಜೆಯಾದ ಪುರೇ. ಅಯ್ಯೋ, ಎಂತಹ ದುರ್ವಾರ್ತೆ ಇದು! ನನ್ನ ಕಿವಿಗಿಂತಹ ಕರ್ಕಶ ಶಬ್ದ ಬೀಳುತ್ತದೆ ನಾನು ಎಣಿಸಿರಲಿಲ್ಲ. ನಾನು ಬಯಸಿದ್ದೇನು, ಇಲ್ಲಿ ಆದದ್ದೇನು? ಕೇವಲ ಹುಟ್ಟು ಬಂಜೆ ನನ್ನ ಅತ್ತಿಗೆಯನ್ನು ನಾನು ತಿಳಿದೆ. ಆದರೆ 3 ತಿಂಗಳ ಗರ್ಭಿಣಿ ಅಂತ ಆಯ್ತಲ್ಲ. ಒಂದು ಮೇಲೆ ಈಗ ಏನು ಮಾಡಲಿ, ಏನು ಮಾಡಲಿ? ಈ ಸಾಮ್ರಾಜ್ಯ ನನ್ನದಾಗಬೇಕೆಂದು ನಾನು ಬಯಸಿದಮ್ಮ. ಆದರೆ ಆ ಬಯಕೆ ಎಲ್ಲ ಪುಡಿ ಪುಡಿ ಆಗುತ್ತಾ ಇದೆಯಲ್ಲ. ಈ ಸಮಯದಲ್ಲಿ ಉಪಾಯ ಮಾಡುತ್ತೇನೆ. ಯಾರಲ್ಲಿ ಬ್ರಾಹ್ಮಣರು? ಓಹೋ, ಬಾಹುಬಲನ? ಹೌದು. ಶ್ರೇಯಸ್ಸಾಗಲಿ, ಶ್ರೇಯಸ್ಸಾಗಲಿ. ಒಳ್ಳೇದಾಗಲಿಂದ ಹರಿಸಿಬಿಟ್ರಲ್ಲ. ಬಾಹುಬಲ, ಆ, ನಮ್ಮ ರಾಜ್ಯದ ಆಧಾರ ಸ್ತಂಭ ನೀನು. ಯಾರು? ಒಳ್ಳೆ ಅಣ್ಣನಿಗೆ ತಮ್ಮ ನೀನು. ಏನು ಕರೆಸಿದ್ದು? ಓ, ಅಗತ್ಯವಂತ ಕೆಲಸ ಇದೆ ನನ್ನಿಂದಲ ಸ್ವಾಮಿ. ಹಾ. ಆದಷ್ಟು ಬೇಗ ನೀವು ಈ ಸ್ಥಿತಿಯಲ್ಲಿದ್ರೆ ಆಗ್ಲಿಕ್ಕಿಲ್ಲ.
ಅಂದ್ರೆ ನಿಮ್ಮನ್ನ ಮೇಲೆ ಕಳಿಸುವ ಯತ್ನ ಮಾಡ್ತಾ ಇದ್ದೇನೆ. ನನ್ನನ್ನು ಮೇಲೆ ಕಳಿಸುವುದಕ್ಕ? ಹಾ, ಅದು ಯಾರು ಬೇಡ ಅಂತ ಹೇಳ್ತಾರೆ? ಅನ್ಯತಾ ಭಾವಿಸಬೇಡಿ, ತಪ್ಪಾಗಿ ತಿಳಿಬೇಡಿ. ಹಾ ಹಾ ಹಾ. ನಿಮ್ಗೆ ಅನುಕೂಲವಂತ ಧನಯೋಗ ಸಿದ್ಧವಾಗಿ ನಿಂತಿದೆ. ನನಗೆ ಧನಯೋಗವು? ಐಶ್ವರ್ಯ ಭಾಗ್ಯ. ಹೇಗೋ? ಒಂದು ಕೆಲಸ ಮಾಡಬೇಕು. ಯಾವ ಕೆಲಸವು? ಸಾಮ್ರಾಜ್ಯದಲ್ಲಿ ಎಲ್ಲೆಲ್ಲಿ ಉತ್ಸವ, ಹಾ ಹಾ, ಎಲ್ಲೆಲ್ಲಿ ಸಡಗರ ಸಂಭ್ರಮ. ಇದು ಯಾಕೆ ಎಂದು ಗೊತ್ತಿರಬಹುದೇ? ಹಾ, ತಿಳಿದಿದ್ದೇನೆ. ನನ್ನ ಅಣ್ಣನ ಹೆಂಡತಿ ಗರ್ಭಿಣಿಯಂತೆ. ಹಾ, ಗೊತ್ತುಂಟು. ಆ ಸಂಬಂಧವಾಗಿ ನಿಮ್ಮನ್ನು ಕರೆಸಿದ್ದು. ಸಂತೋಷ ಸಮಾಚಾರ ಅಲ್ವ ಅದು? ಹೋಗಿ ಹೇಳಿ, ಹಾ, ನನ್ನ ಆದೇಶದ ಪ್ರಕಾರವಾಗಿ ಹೋಗಿ ಹೇಳಿ. ಹಾ, ಏನೆಂದು? ಏನು? ಆ ಹುಡುಗನ ಸಂಬಂಧವಾಗಿ ಇಲ್ಲ ಸಲ್ಲದ ಬೇಡದಿದ್ದ ವಿಚಾರವನ್ನೇ ಹೇಳಿ. ಅದರಿಂದ ನಿಮಗೆ ಧನದ ಲಾಭ. ಓಹೋ, ಮಹಾರಾಜನಿಗೆ ಮಗು ಹುಟ್ಟುವುದರಿಂದ ಅನಿಷ್ಟ ಆಗ್ತದೆ ಎಂದು ಹೋಗಿ ನಾನು ಹೇಳಬೇಕಾ? ಹಾ, ಎಂತಹ ಅಣ್ಣನಿಗೆ ಎಂತ ತಮ್ಮ ಹುಟ್ಟುಬಿಟ್ಟೆ ಮಹಾರಾಯ. ಇಂತಹ ದುರ್ವಾರ್ತೆಯನ್ನು ನಿನ್ನ ಅಣ್ಣನಿಗೆ ನಾನು ತಿಳಿಸಬೇಕಾ? ಬ್ರಾಹ್ಮಣರ ಎಚ್ಚರ. ಆ? ನಾನು ಯಾರೊಂದು ಗೊತ್ತಾಯ್ತಾ ನಿಮಗೆ? ಬಾಹುಬಲ. ನನ್ನ ಬಾಹುಬಲದಲ್ಲೇ ಈ ಸಾಮ್ರಾಜ್ಯ ನಿಂತಿದೆ, ಸ್ಥಿರವಾಗಿ ನಿಂತಿದೆ. ಎಚ್ಚರ. ನಾನು ಹೇಳಿದಂತೆ ನಡೆದರೆ ಒಳ್ಳೆಯದು, ಇಲ್ಲದೆ ಇದ್ರೆ ಇಲ್ಲಿ ಹದವಾತ ಕತ್ತಿ ಇದೆ. ಎಚ್ಚರ. ಬಾಹುಬಲ. ಹಾ, ಎಂತ ಗೋಮುಖ ವ್ಯಾಘ್ರ ಆಗಿಬಿಟ್ಟೆ ಮಹಾರಾಯ ನೀನು. ಹಾ, ನೀನೊಂದು ಒಳ್ಳೆಯ ತಮ್ಮ ಅಂತ ತಿಳಿದಿದ್ದೆ. ಹಾ. ಆದ್ರೆ ನಿನ್ನ ಅಣ್ಣನಿಗೆ ಮೋಸ ಮಾಡುವುದಕ್ಕೆ ಹೊರಟು ಬಿಟ್ಟಿಯಲ್ಲ, ಈ ಕಾರ್ಯ ನನ್ನಿಂದ ಸಾಧ್ಯ ಇಲ್ಲ. ನಿಮ್ಮ ಉಪದೇಶ ಅಗತ್ಯವಿಲ್ಲ. ನಾನು ಹೇಳಿದಾಗ ಮಾಡುತ್ತೀರೋ ಇಲ್ವಾ? ಇಲ್ಲದೆ ಇದ್ರೆ ಈ ಕತ್ತಿಯಿಂದ ಇರಿದುಕೊಳ್ಳುತ್ತೇನೆ. ಅಯ್ಯೋ, ಬೇಡ 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 ಮಹಾರಾಯ. ಹಾ. ನಿನ್ನ ಕತ್ತಿಯಿಂದ ಸಾಯುವುದಕ್ಕಿಂತ ಹಾ. ಬದುಕಿರುವವರೆಗೆ ಇರಬೇಕಂತ ಆಸೆ ಉಂಟು ನನಗೆ. ಆದ್ರಿಂದ ಸುಳ್ಳು ಹೇಳಿ ನಡೀರಿ. ಸುಳ್ಳು ಹೇಳಲೇಬೇಕಾ? ಹೋಗಲೇಬೇಕು, ಹೋಗತಕ್ಕದ್ದು. ಅದರಿಂದ ನನಗೆ ಲಾಭ ಲಾಭ ಉಂಟಾ? ಬೇಕಾದಷ್ಟು. ಕ್ಷಣಾರ್ಧದಲ್ಲಿ ನಾನು ಒಬ್ಬ ಸಿರಿವಂತನಾಗ್ತೇನೆ. ಹೌದು. ಹಾಗಿದ್ರೆ ಇದು ಯಾಕೆ ಬೇಡ? ಹಾ. ಜೀವನದಲ್ಲಿ ಇದೊಂದು ಅನುಭವಿಸುವಂತ ಆಗೋಯ್ತು. ಆಸೆ ಉಂಟು. ಹಾ. ಆಗ್ಲಿ ಆಗ್ಲಿ, ಹಾಗೆ ಹೋಗಿ. ಮಾಡ್ತೇನೆ. ಮಹಾರಾಜ್ರೆ, ಮಹಾರಾಜ್ರೆ, ಸಖಿ, ಮಹಾರಾಣಿಯವರು ಒಂದು ಗಂಡು ಮಗುವಿಗೆ ಜನ್ಮನಿಚ್ಚಿದ್ದಾರೆ. ಏನು? ಗಂಡು ಮಗುವಿಗೆ ಜನ್ಮನಿಚ್ಚಿದ್ದಾರೆ. ಗಂಡು ಮಗುವಿಗೆ? ಸೋನು ಜನಿಸಿ ತಪನೆ, ಸೋನು ಜನಿಸಿ ತಪನೆ ತೋಷವು ನೀನು ನಡೆಯನು ತಾಯ. ವಿಪ್ರನ ಸಾನು ರಾಯರಿ ಕರೆಸಿ ಫಲ ಮುಂದೇನು ಎನಲ. ಕರುಣಾನಂದಕರವಾದಂತಹ ಸುದ್ದಿ ಇದು. ಗಂಡು ಮಗುವಿಗೆ ಜನ್ಮವಿತ್ತಳಂತೆ ನನ್ನ ಹೆಂಡತಿ. ಎಂತಹ ಸಂತೋಷದ ಸಮಾಚಾರ ಇದು. ಕೇಳಿ ಸುಮ್ಮನುಳಿಯುವುದಲ್ಲ, ಕುಸುಮಪುರದ ಭಾವಿರಾಜನ ಉದಯ ಆಗಿದೆ. ಮುಂದೆ ಆ ಮಗುವಿನ ಅಂಗಲಕ್ಷಣವನ್ನು ತಿಳಿಯುವಂತಹದ್ದೇ ನನ್ನ ಮುಖ್ಯ ಕರ್ತವ್ಯ. ಆದ್ದರಿಂದ ಪುರೋಹಿತರನ್ನು ಕೂಡಿ ಸೂಚಿಕಾಗ್ರಹದತ್ತ ಸಾಗುತ್ತೇನೆ. ಯಾರಲ್ಲಿ? ಪುರೋಹಿತರೇ, ಹೀಗೆ ಬನ್ನಿ. ಮಹಾರಾಜರೇ, ನನ್ನನ್ನು ಅನುಸರಿಸಿ ಹಾ, ಬನ್ನಿ. ಆಗ್ಲಿ, ಬನ್ನಿ ಮಾಡ್ತೇನೆ. ಸ್ವಾಮಿ, ಹಾ, ನೋಡಿ, ನನ್ನ ಕುಮಾರನ ಅವಯವಗಳನ್ನು ಚೆನ್ನಾಗಿ ಪರೀಕ್ಷಿಸಿ ಮುಂದೆ ಈ ಮಗುವಿನಲ್ಲಿರಬಹುದಾದಂತಹ ಲೋಪದೋಷಗಳೇನೆಂಬುದನ್ನು ನನಗೆ ಸ್ಪಷ್ಟಪಡಿಸಬೇಕು. ಹಾ, ಆಗಲಿ. ಕೇಳು ಭೂಪೋತ್ತಮನೆ ಸಂಗತಿಯ, ಕೇಳು ಭೂಪೋತ್ತಮನೆ ಸಂಗತಿಯ. ನಾವೀಗ ನುಡಿಯಲು ತಾಳಲಾಗದು ಎಮ್ಮೊಳಗೆ ಖತಿಯ, ನಾವೀಗ ನುಡಿಯಲು ತಾಳಲಾಗದು ಎಮ್ಮೊಳಗೆ ಖತಿಯ. ಚಾರುಮತಿ ಸಂತಾನೆ ಒಲ ಬಯಸಿ ನಿನಗರಿಯದಂದರಿ ಜಾರತನದಿಯು ಅನ್ಯನಲ್ಲಿ ಸುಖಿಸಿ, ನಿನಗರಿಯದಂದರಿ ಜಾರತನದಿಯು ಅನ್ಯನಲ್ಲಿ ಸುಖಿಸಿ. ದಾರಿ ತಪ್ಪಿದ ಶಿಶುವಿನೆನ್ನುತ್ತ ತೋರುತ್ತಿರುವುದು ಗಣಿತ ಶಾಸ್ತ್ರವೇ, ದಾರಿ ತಪ್ಪಿದ ಶಿಶುವೆನ್ನುತ್ತ ತೋರುತ್ತಿರುವುದು ಗಣಿತ ಶಾಸ್ತ್ರವೇ. ಧರಣಿ ಕೆಳುಗಾಲ ಬಪ್ಪಲು ಸಾರಿದ ಬೆನಾವಿಗ ಚಿಟವೈ. ಮಹಾರಾಜ, ಈ ಮಗುವಿನ ಭವಿಷ್ಯವನ್ನು ಹೇಳಬೇಕು. ಹೌದು ಸ್ವಾಮಿ. ಸದಾ ನಿಮ್ಮ ರಾಜ್ಯದ ಏಳಿಗೆಯನ್ನೇ ಬಯಸುವವ ನಾನು. ಹಾ, ಆ ಬಗ್ಗಾಗಿ ಶ್ರಮಿಸುವವ ನಾನು. ಮಹಾರಾಜ, ಏನು? ಅಪ್ರಿಯವಾದ ಸತ್ಯವನ್ನು ಹೇಳುವುದು ಬಹಳ ಕಷ್ಟ. ಹಾಗಂತ ಹೇಳದೇ ಇದ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ. ಮನಸ್ಸನ್ನು ಯಾರೂ ವಂಚಿಸಬಾರದು. ಸತ್ಯವ್ರತನು ಸತ್ಯವನ್ನೇ ಬಯಸುವವನಲ್ಲದೆ ಹಾ. ಅಸತ್ಯಕ್ಕೆ ಅಪೇಕ್ಷೆ ಪಡುವವನಲ್ಲ. ಹೇಳಿ ಸ್ವಾಮಿ. ಮಹಾರಾಜ, ಹಾಗಿದ್ರೆ ನಾನು ಆ ಸತ್ಯವನ್ನೇ ಹೇಳುತ್ತೇನೆ. ನನಗೆ ಬೇಕಾದುದು ಅದೇ.
ಮಹಾರಾಜ, ಹ್ಮ್ ನಿಮ್ಮ ಮಗ ಮುಂದೆ ಹ್ಮ್ ಭವಿಷ್ಯದಲ್ಲಿ ಯಾವ ರೀತಿ ಆದ ನಮ್ಮ ಯೋಚನೆ ನಿಮ್ಮದಲ್ಲವೇ? ಮಕ್ಕಳ ಭವಿಷ್ಯವನ್ನೇ ತಂದೆಯಾದವನು ಬಯಸುವುದು ಅಪರಾಧ ಅಲ್ಲ ತಾನೆ? ಹೇಳಿದ್ರಿಂದ ಬೇಸರ ಮಾಡಿಕೊಳ್ಳಬಾರದು. ಎಳ್ಳಷ್ಟೂ ಬೇಸರ ಇಲ್ಲ, ಹೇಳಿ. ನಿಮ್ಮ ರಾಜ್ಯದ ಒಳ್ಳೆಯದಕ್ಕೆ ಹೇಳುವುದು. ಆಗಲಿ. ಮಹಾರಾಜ, ಹ್ಮ್ ಈ ಮಗನಿಂದ ಮುಂದೆ ಬಹಳ ಅನಿಷ್ಟ ಉಂಟು. ಏನು? ಅದಷ್ಟೇ ಅಲ್ಲ, ಮತ್ತೆ ಈ ಮಗನಿಂದ ಇವನ ನೀವು ರಾಜ್ಯದಲ್ಲಿ ಇಟ್ಟುಕೊಂಡ್ರಿ ಅಂತ ಆದ್ರೆ ಹಾ ಕ್ಷಾಮ ಡಾಮರಗಳು ಉಂಟಾಗುತ್ತದೆ, ಈ ಕುಮಾರನಿಂದ ಎಲ್ಲೆಲ್ಲೂ ಕೊಲೆಸಲಿಗೆ ಉಂಟಾಗ್ತದೆ. ಅದಷ್ಟೇ ಅಲ್ಲ, ಇನ್ನೊಂದು ಗುಟ್ಟಿನ ವಿಚಾರ ಉಂಟು. ಏನದು ಗುಟ್ಟು? ಈ ಮಗು ಹುಟ್ಟಿದ್ದು ನಿನ್ನಿಂದ ಅಲ್ಲ, ನಿನ್ನ ಹೆಂಡತಿ ಚಾರುಮತಿ ಇನ್ಯಾವುದೋ ಪುರುಷನಿಂದ ಗರ್ಭವನ್ನು ತಾಳಿ ಪಡೆದಿರುವ ಅನಿಷ್ಟ ಪಿಂಡ ಇದು. ಸಾಕುಬಿಡಿ ಭೂಸುರರೇ! ಸಾಕು ಸಾಕುಬಿಡಿ ಭೂಸುರರೇ! ನಾ ಕೇಳಲಾರೆ ನೋಡಿ, ಈಗೆಯೂ ಅಮಗೇಕೆ ಕೊಲಗೆ? ಈ ಕೊಲಗೆಯನ್ನೊಳಿಸಿ ಕೇಳದು ಪುದುಪುರಕ್ಕೆ ನಾ ಕೊಲ ಅರ್ಧಗಳ ಸಹಿತ. ಪುರೋಹಿತರೇ, ಸಾಕು ಮಾಡಿ. ಆಪ್ಯಾಯಮಾನವಾದಂತಹ ಸುದ್ದಿಯನ್ನು ಕೇಳಬೇಕೆಂದು ಕಿವಿ ಅರಳಿಸಿ ನಿಂತರೆ ಕರ್ಣ ಕಠೋರವಾದಂತಹ ಮಾತನ್ನೇ ನಾನು ಕೇಳಬೇಕಾಯಿತು. ಶಿವ ಮಹಾದೇವ, ಎಂತಹ ಅನರ್ಥ ಇದು! ನನ್ನ ಕುಲಕ್ಕೆ ಅಲ್ಲ, ಈ ಕ್ಷತ್ರಿಯ ವಂಶಕ್ಕೆ ಅವಮಾನದ ಲೇಪ ಹಚ್ಚಿದಂತ ಆ ದುಷ್ಟಯನ್ನು, ಅನಿಷ್ಟ ಪಿಂಡವನ್ನು ಈ ಕ್ಷಣದಲ್ಲಿಯೇ ಕಡಿದು ಚೆಲ್ಲುತ್ತೇನೆ. ಮಹಾರಾಜರೇ, ಏನು? ಅಯ್ಯೋ, ಬದುಕುವುದಕ್ಕೆ ಸಾಧ್ಯ ಇಲ್ಲ. ಪುರಗಾರು ಹೆಂಡತಿ ಮಕ್ಕಳನ್ನೆಲ್ಲ ಕಟ್ಟಿಕೊಂಡು ಊರು ಬಿಡುವಂತಹ ಪರಿಸ್ಥಿತಿ ಬಂದಿದೆ. ಬರಗಾಲ, ಉಣ್ಣುವುದಕ್ಕೆ ಅನ್ನ ಇಲ್ಲ, ಕುಡಿಯುವುದಕ್ಕೆ ನೀರಿಲ್ಲ. ನಾವು ಎಲ್ಲಿಯಾದ್ರೂ ಹೋಗ್ತೇವೆ ಮಹಾರಾಜ. ಬರಗಾಲ. ತಡೀರಿ, ದುಃಖ ಮಾಡಬೇಡಿ. ನನ್ನ ರಾಜ್ಯವನ್ನು ಬಿಟ್ಟು ನೀವೆಲ್ಲಿಗೂ ತೊಲಗಬೇಕಾದ ಅಗತ್ಯ ಇಲ್ಲ. ಈ ರೀತಿಯ ಅನಿಷ್ಟ, ಈ ರೀತಿಯ ಒಂದು ಗಂಡಾಂತರ ನಮ್ಮ ಪುರಕ್ಕೆ ಆವರಿಸಿರುವುದರ ಕಾರಣ ಏನೆಂಬುದನ್ನು ನಾನು ಮೊದಲೇ ಅರ್ಥ ಮಾಡಿಕೊಂಡಿದ್ದೇನೆ, ತಿಳಿದಿದ್ದೇನೆ. ಇದಕ್ಕೆಲ್ಲ ಪರಿಹಾರ ಕ್ಷಿಪ್ರದಲ್ಲೇ ನಾನು ನೀಡ್ತೇನೆ. ಚಾರುಮತಿ ಸ್ವಾಮಿ, ಸಿದ್ಧಿಸಿದ ಕಟ್ಟಾಯದಿಂದ ಶಿಶುಪಡೆ ಚಾರುಮತಿ, ಪ್ರಾಣೇಶ್ವರ. ಅಯ್ಯೋ, ನಿನ್ನನ್ನ ಹೆಸರಿಂದ ಕರೆಯುವುದಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಬಹುಕಾಲದಿಂದ ಮಕ್ಕಳಿಲ್ಲ ಎಂಬುದಾಗಿ ನಾನು ಚಿಂತಿಸುತ್ತಿದ್ದೆ. ದೈವಾನುಗ್ರಹ ನಮ್ಮ ಮೇಲಾಯಿತು. ಆಯ್ತು. ಹಾಗಾಗಿ ಗಂಡು ಮಗುವಿನ ಉದಯವೊಂದಾಯ್ತೆಂಬ ಸಂತೋಷ ಸಮಾಧಾನ ಕ್ಷಣಾರ್ಧದಲ್ಲಿಯೇ ಹತ್ತಿಕ್ಕಿದೆಯ ಪಾಪಿ. ಏನಾಯ್ತು? ಈ ಪುರುಷನ ಪ್ರೀತಿ ಆಧಾರಗಳನ್ನು ಸಂಪಾದಿಸುವುದಕ್ಕೆ, ನನ್ನ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೋಸ್ಕರವಾಗಿ ಅನ್ಯ ಪುರುಷನನ್ನು ಸಂಪರ್ಕಿಸಿ ಈ ಅನಿಷ್ಟ ಪಿಂಡವನ್ನು ಪಡೆದ ಕೆಟ್ಟವಳೆ, ಕುಲಗೆಡುಕೆ, ಕುಲಕುಟಾರಿಣಿ, ಛೀ, ಮರ್ಯಾದೆ ಕೆಟ್ಟವಳೆ, ಕುನ್ನಿ ಸದೃಶಳೆ, ನಿನ್ನನ್ನು ಹೀಗೆ ಬಿಡುವುದಿಲ್ಲ. ನಿನ್ನನ್ನು, ಈ ಶಿಶುವನ್ನು ಈಗಲೇ ಮುಗಿಸಿ ಬಿಡುತ್ತೇನೆ. ಅಣ್ಣ, ಎಂತಹ ಅಪರಾಧ ಮಾಡ್ತಾ ಇದ್ದೀಯ? ಏನು? ಛೇ, ಸ್ತ್ರೀ ಹತ್ಯ ಮಹಾಪಾಪ, ನೀನು ಕೊಲ್ಲಲೇಬಾರದು. ಅಣ್ಣ, ಸಂಬಂಧವಾಗಿ ವಿಚಾರ ಮಾಡೋಣ. ಇವಳು ವ್ಯಭಿಚಾರಣೆ ಆದ್ರೆ ಕೊಲ್ಲುವುದಕ್ಕೆ ಅನುಪುವಂತಹ ಜನರು ಇದ್ದಾರಲ್ಲ, ಅವರಿಗೂ ಒಪ್ಪಿಸುವುದು ಒಳ್ಳೇದಲ್ವೇ ಅಣ್ಣ? ತಮ್ಮ, ಅಪರಾಧ ಏನು ಗೈರೇ ಅಪರಾಧ ಏನನು ಗೈರೇನು ಪೇಳು ಮಹಿಮನೆ ಎಂದಳು ಮುನಿಸಿಗೆ ಓ ಪ್ರಾಣೇಶ್ವರ,
ಎನ್ನ ನಿಂದು ಅಪರಾಧ ಏನನ ಗೈರೇ ಪ್ರಾಣೇಶ್ವರ, ನಿಮ್ಮನ್ನೇ ಸ್ಥಿತಿಯಲ್ಲಿ ಕಂಡೇನು ಅಂತ ನಾನು ಭಾವಿಸಿರಲಿಲ್ಲ, ಕಾಣಬೇಕು ಅಂತ ಆಶಿಸಿಯೂ ಇರಲಿಲ್ಲ. ನನ್ನ ಬಗ್ಗೆ ಆರೋಪವೇ, ನನ್ನ ಬಗ್ಗೆ ಅಪರಾಧದ ನುಡಿಯೇ, ನಾನು ಏನ್ ತಪ್ಪು ಮಾಡಿದ್ದೇನೆ ಅಂತ ನನ್ನ ಬಗ್ಗೆ ಇಷ್ಟು ಕುಪಿತರಾಗಿದ್ದೀರಿ. ಇನ್ನೇನು ಮಾಡ್ಲಿಕ್ಕಿಲ್ಲ, ತಪ್ಪು ಕಾಣ್ತಾ ಇದೆಯಲ್ಲ ಕಣ್ಣಿಗೆ. ಸ್ವಾಮಿ ಪ್ರಾಣೇಶ್ವರ, ಈ ಸ್ಥಿತಿಯಲ್ಲಿ ನಿಮ್ಮನ್ನು ನಾನು ಕಾಣಬೇಕು ಅಂತ ಆಶಿಸಿರ್ಲಿಲ್ಲ, ಕಂಡೇನು ಅಂತ ನಾನು ನಿರೀಕ್ಷಿಸಿರ್ಲಿಲ್ಲ. ನಾನು ಯಾವ ಅಪರಾಧ ಮಾಡಿದ್ದಕ್ಕಾಗಿ ನನ್ನಲ್ಲಿ ಇಷ್ಟೊಂದು ಮುನಿಸು? ಅಪರಾಧ ಏನಾಗಿದೆ? ಇನ್ನೇನು ಅಪರಾಧ ಮಾಡ್ಲಿಕ್ಕಿದೆ, ಕಣ್ಣೆದುರಿಗೆ ಇದೆಯಲ್ಲ. ಹಾಗೆಣಿಸಬೇಡಿ. ಆ ಸೋಮಶೇಖರನನ್ನು ಸದಾ ಆರಾಧಿಸುವುದರ ಮೂಲಕವಾಗಿ ಮನೆತನವನ್ನು ಬೆಳಗುವಂತಹ ಸತ್ಸಂತಾನವನ್ನು ಪಡೆಯುವುದಕ್ಕೆ ಸಾಧ್ಯವೆನ್ನುವ ಸಲಹೆಯನ್ನು ನೀಡಿದವರು ನೀವೇ ಅಲ್ಲವೇ ಪ್ರಭು? ಅಂತೆಯೇ ಸದಾ ಅಂತರಂಗ ಶುದ್ಧಿಯಿಂದ ದೇವರನ್ನು ಆರಾಧಿಸಿದ್ದರ ಪರಿಣಾಮವಾಗಿ ನಮ್ಮ ಬಾಳ ಬಾನಿನಲ್ಲಿ ಭಾಸ್ಕರನ ಉದಯವಾಯಿತು ಅನ್ನುವ ಸಂತೋಷ ನನಗಿತ್ತು. ಈ ಕಣ್ಣಮ್ಮನನ್ನು ಕಂಡು ಆನಂದಿಸದೆ ಮುದ್ದಿಡದೆ ಆ ಮಗುವಿನ ಬಗ್ಗೆ, ನಿಮ್ಮ ಸಹಧರ್ಮಚಾರಿಣಿಯಾದಂತಹ ನನ್ನ ಬಗ್ಗೆ ಅಪಚಾರದ ಆರೋಪದ ಮಾತುಗಳೇ ಇಲ್ಲ. ಇದನ್ನು ಕೇಳಿ ಸಹಿಸುವುದಕ್ಕೆ ನನಗೆ ಸಾಧ್ಯ ಇಲ್ಲ. ನಾನು ನಿರ್ದೋಷಿ ಸ್ವಾಮಿ. ಚಾರುಮತಿ, ನಾನು ಪಾಪಿಷ್ಟೇ ಅಲ್ಲ, ನಾನು ಕುಲಟೆ ಅಲ್ಲ. ಅಣ್ಣ ತಮ್ಮ, ಯಾಕೆ ಯೋಚನೆ ಮಾಡುತ್ತಾ ಇದ್ದೀಯ? ಒಂದೊಂದು ದಿವಸ ನನಗೆ ಭರವಸೆಯ ಮಾತನ್ನು ಕೊಡ್ಲಿಲ್ವೇ? ಏನು ಬೇಕು ತಮ್ಮ ಅಂತ ಕೇಳಿದೆ. ಹೌದು, ಈಗ ಕೇಳ್ತಾ ಇದ್ದೇನೆ. ಏನು ಕೇಳ್ತೀಯ ನೀನು? ಅಣ್ಣ, ಏನು? ಇವಳು ಕುಲಟೆ ಆದರೆ, ಆದ್ರೆ ನೀತಿ ಬಹಳ ಆದರೆ ಸಾಮ್ರಾಜ್ಯದಲ್ಲಿ ಅವಳು ಇರಕೂಡದು. ಈ ಕ್ಷಣವೇ ಕಾಡಿಗೆ ಕಳುಹಿಸಿ ಕಟುಕರ ಕೈಯಲ್ಲಿ ಕಳಿಸಿಬಿಡು. ಇದೇ ಕೊನೆಯ ಇಚ್ಛೆ. ಲೇಸಾಯ್ತು ತಮ್ಮ, ಲೇಸಾಯ್ತು. ನೀನಂದ ಮಾತು ಯಥಾರ್ಥವಾದುದು. ಈ ದೇಶದ ಹಿತಕ್ಕಾಗಿ, ಹೌದು, ಅಣ್ಣನ ಅಭ್ಯುದಯಕ್ಕಾಗಿ ನಾನು ಕೈಗೊಳ್ಳಲೇಬೇಕಾದಂತಹ ಕೆಲಸ. ಸ್ವಾಮಿ, ಏನು? ಇಲ್ಲ, ನೀವೇ ಕೈಯಾರೆ ನನ್ನನ್ನು ಕೊಂದು ಬಿಡಿ. ನನ್ನನ್ನು ಎಲ್ಲಿಗೋ ಕಳಿಸಿ. ಕಟುಕರು ಏನ್ ನೋಡ್ತಾ ಇದ್ದೀರಿ? ಈ ಕುಲಟೆಯನ್ನು ಎಳೆದುಕೊಂಡು ಹೋಗಿ ನಿರ್ಜನವಾದಂತಹ ಕಾಂತಾರದಲ್ಲಿ ಇವಳ ಶಿರವನ್ನು ಛೇದಿಸಿ ಆ ಕುರುಹನ್ನು ತಂದು ನನಗೊಪ್ಪಿಸಿ. ಏನು? ನಮ್ಮ ಆಗಿನ ಆಕೆಯನ್ನು ಒಪ್ಪಿಸಿದ್ದೀರಲ್ಲ, ಕಾಡಿಗೆ ಹೋಗಿ ಅವಳ ರುಂಡ ರುಂಡವನ್ನು ಛೇದಿಸಿದ್ದೇವೆ. ಇಗಲ್ಲಿ ಗುರು. ಅಯ್ಯೋ ಹಾಸತಿ ಹಾಸುತನೆ ಎನ್ನುತ್ತ ಭೂಮಿ ಕುರು ಕಂಡು ಮೂರ್ಛೆಯ ತೊಳೆದನೋ. ಆ ಆ ಸಿಟ್ಟಿನ ಆವೇಶದಿಂದ ಸತಿಸುತರನ್ನು ಕಡಿಯುವುದಕ್ಕಾಗಿ ಕಟುಕರಿಗೆ ಆಜ್ಞಾಪಿಸಿದೆ. ಕರ್ತವ್ಯ ಪಾಲಕರಾದಂತಹ ನನ್ನ ಸೇವಕರು ತಮ್ಮ ಕಾರ್ಯವನ್ನು ಪೂರೈಸಿ ಬಂದು ತೋರಿಸುತ್ತಿರುವಂತಹ ಈ ರಕ್ತದ ಕುರುಹು, ಅಯ್ಯೋ, ಇದನ್ನು ನಾನು ಕಣ್ಣಾರೆ ಕಾಣಲಾರೆ. ಎಂತಹ ದುರಂತಮಯವಾದಂತಹ ದೃಶ್ಯ ಇದು. ಹಾ ಚಾರುಮತಿ, ಹಾ ನನ್ನ ಕಂದ ಮಗನೇ. ಮಹಾರಾಜ್ರೆ, ಮನದೊಳಂಜುತ ಚಂದ್ರಸೇನೆಯು ಜನಪನಿಂಗುಪಚರಿಸೆ ಆಳಿಯ ಮನದಿ ಸಂಶಯಬಹುದು. ಇನಿದೆಲ್ಲವಿದು ಥಿತವೇನೆ. ಮಹಾರಾಜ್ರೆ, ಸಖಿಯೇ, ಏನಾಯ್ತು ನಿಮ್ಮ ಪರಿಸ್ಥಿತಿ? ಯಾಕೆ ಈ ರೀತಿ ದುಃಖದಿಂದಿದ್ದೀರಿ? ನಡೆದಂತಹ ಸನ್ನಿವೇಶದಿಂದ, ಪ್ರಕರಣದಿಂದಾಗಿ ಈ ಸ್ಥಿತಿ ನನ್ನನ್ನು ಆವರಿಸಿತು. ಸಖಿ, ನಿನ್ನಲ್ಲಿ ಸತ್ಯವಾದ ಒಂದು ಮಾತನ್ನು ನಾನು ಕೇಳ್ತೇನೆ. ಏನು? ಯಾಕಂದ್ರೆ ನನ್ನ ಹೆಂಡತಿಯನ್ನು ಸದಾ ಬಿಡದೆ ಅನುಸರಿಸುತ್ತಿದ್ದವಳು ನೀನು. ನಿಜ. ಅವಳ ವಿಷಯವಾಗಿ, ಅವಳ ಚಾರಿತ್ರ್ಯದ ವಿಷಯವಾಗಿ ನನ್ನಿಂದಲೂ ಹೆಚ್ಚು ನಿನಗೆ ಪ್ರಜ್ಞೆ ಇದೆ ಎಂಬುದು ನಾನು ತಿಳಿದಂತಹ ಸತ್ಯ. ಸತ್ಯ
ಸತ್ಯ ಹೇಳು. ನನ್ನ ಹೆಂಡತಿ ವ್ಯಭಿಚಾರಿಯೇ, ಅವಳ ನಡತೆಯಲ್ಲಿ ಅನ್ಯಾಯ ನೀನು ಕಂಡದ್ದಿದ್ದರೆ ನಿರ್ವಂಚನೆಯಿಂದ ನಿರ್ದಾಕ್ಷಿಣ್ಯದಿಂದ ನನ್ನಲ್ಲಿ ಹೇಳುವೆಯ? ಮಹಾರಾಜ, ನೀವು ಅನ್ಯತಾ ಭಾವಿಸುವುದಿಲ್ಲ ಅಂತಾದ್ರೆ ಒಂದು ಸತ್ಯ ಸಂಗತಿಯನ್ನು ಹೇಳ್ತೇನೆ. ಯಾವ ಸತ್ಯ ಅದು? ಜನಪತಿನ ನುಡಿಯಲಂಜುವೆ ಅನುಜ ಬಾಹುಬಲನು ವಂಚಕಿ, ಅನುಜ ಬಾಹುಬಲನು ವಂಚಕಿ, ಧನವಾಗಿತ್ತಿ ಪರಿಯ ನುಡಿಸಿದ ಮರೆಯ ಕೃತಿಯನರು. ಮಹಾರಾಜ, ಪರಿಚಾರಕ್ಕೆ ಸತ್ಯ ಸಂಗತಿಯನ್ನ ಹೇಳೋಣ ಅಂತಂದ್ರೆ ಒಂದು ರೀತಿಯ ಭಯ. ಭಯ? ಹಾ, ಅರಸನಾದಂತಹ ಸತ್ಯವರ್ಮನ ಎದುರಿನಲ್ಲಿ ಸತ್ಯ ಹೇಳುವುದಕ್ಕೆ ನಿನ್ನಂತವಳಿಗೂ ಭಯವೇನೆ? ಯಾರ ಭೀತಿಯೂ ನಿನಗೆ ಅಗತ್ಯ ಇಲ್ಲ. ಹೇಳ ಬಯಸುವವ ನಾನು, ಹೇಳಲಿರುವವಳು ನೀನು. ಹೇಳು. ಹಾಗಿದ್ರೆ ಹೇಳ್ತೇನೆ ಮಹಾರಾಜ್ರೆ. ಹೇಳು. ಮಹಾರಾಜ್ರೆ, ಮಹಾರಾಣಿಯವರು ಅಪರಾಧಿಗಳಲ್ಲ, ಅವರು ವ್ಯಭಿಚಾರವನ್ನು ಮಾಡಿದ್ದಿಲ್ಲ. ಅಲ್ಲ, ಪರಿಯ ನುಡಿಸಿದ ಮರೆಯ ಕೃತಿಯನರು. ಮಹಾರಾಜ, ಪರಿಚಾರಕ್ಕೆ ಸತ್ಯ ಸಂಗತಿಯನ್ನ ಹೇಳೋಣ ಅಂತಂದ್ರೆ ಒಂದು ರೀತಿಯ ಭಯ. ಭಯ? ಹಾ, ಅರಸನಾದಂತಹ ಸತ್ಯವರ್ಮನ ಎದುರಿನಲ್ಲಿ ಸತ್ಯ ಹೇಳುವುದಕ್ಕೆ ನಿನ್ನಂತವಳಿಗೂ ಭಯವೇನೆ? ಯಾರ ಭೀತಿಯೂ ನಿನಗೆ ಅಗತ್ಯ ಇಲ್ಲ. ಹೇಳ ಬಯಸುವವ ನಾನು, ಹೇಳಲಿರುವವಳು ನೀನು. ಹೇಳು. ಹಾಗಿದ್ರೆ ಹೇಳ್ತೇನೆ ಮಹಾರಾಜ್ರೆ. ಹೇಳು. ಮಹಾರಾಜ್ರೆ, ಮಹಾರಾಣಿಯವರು ಅಪರಾಧಿಗಳಲ್ಲ, ಅವರು ವ್ಯಭಿಚಾರವನ್ನು ಮಾಡಿದ್ದಿಲ್ಲ. ಅಲ್ಲ, ನಡೆದ ಕಥೆಯೇ ಬೇರೆ. ಏನು? ನಿಮ್ಮ ತಮ್ಮ ಬಾಹುಬಲ ಮಹಾವಂಚಕಿ, ಆತನಿಂದಾಗಿಷ್ಟು ಕಾರ್ಯ ಆದದ್ದು. ಮಹಾರಾಜರೇ, ಬ್ರಾಹ್ಮಣರಿಗೆ ಪ್ರಾಣದ ಭಯವನ್ನ ಒಡ್ಡಿ ಹಣದ ಆಮಿಷವನ್ನು ತೋರಿಸಿ ಈ ರೀತಿಯಾಗಿ ಹೇಳಿಸಿದ್ದಾನೆ. ಮಹಾರಾಣಿಯವರು ಅಪರಾಧಿಗಳಲ್ಲ, ಅಪರಾಧಿಗಳು. ಸತ್ಯ. ಎನ್ನನದ ಕುಲವ ತೀರ್ಚಿದನವನ ಬಲಗೆ ಸೆಲುಕೀಟ ಸದಿಸುತ್ತಲೇರುವ ನಡೆಯರು ಕುಲನವನ ಸೆಲಗಿರಿಸಿ ಗೋಲುಗೊಳಿಸಿ ಮಸ್ತದಿಗೆ ಸಲ ಶಾಂತಿಯಲ್ಲಿ ಯಾರು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೋ ಅದೇ ನನ್ನ ತಮ್ಮ. ನನ್ನ ಜೀವನಕ್ಕೆ ಘಾತುಕನಾದನೆ, ಕುಟಾರ ಸ್ವರೂಪನಾದನೆ. ಇಂಥವನನ್ನು ಈ ರಾಜ್ಯದಲ್ಲಿ ಹೀಗೆ ಬಿಡಲಾದೀತೆ. ಅವನ ಶಿರಚ್ಛೇದಿಸಿ ಈ ಅನ್ಯಾಯಕ್ಕೆ ಸರಿಯಾದ ಪರಿಮಾರ್ಜನೆ ಮಾಡ್ತೇನೆ. ತಮ್ಮ ಬಾಹುಬಲ. ಯಾ ಅಣ್ಣ, ಯಾರು? ಎಲ್ಲ ಬಾಹುಬಲ, ಅಣ್ಣ, ನಿನ್ನಲ್ಲಿ ನಾನಿಟ್ಟಂತ ವಿಶ್ವಾಸ, ತೋರಿಸಿದಂತ ಪ್ರೀತಿ ಎಲ್ಲವನ್ನೂ ದುರುಪಯೋಗ ಪಡಿಸಿಕೊಂಡೆ. ಈಗ ಕುಲ ಕೂಟಾರ ಭೂಸುರರಿಗೆ ಹಣದ ವ್ಯಾಮೋಹ ತೋರಿಸಿ ನನ್ನ ಹೆಂಡತಿಯ ಬಗ್ಗೆ ಇಲ್ಲದ ಅಪಚಾರವನ್ನು ಹೊರಿಸಿದಂತ ದ್ರೋಹಿ, ನನ್ನ ಹೆಂಡತಿ ಮಗುವಿನ ವಧಾ ಪ್ರಕರಣಕ್ಕೆ ಕಾರಣೀಭೂತರಾದಂತ ಏ ದುಷ್ಟ ಗೋಮುಖ ವ್ಯಾಘ್ರ, ನಿನ್ನನ್ನು ಹೀಗೆ ಬಿಡುವುದಿಲ್ಲ. ಧರಿಸಿರುವಂತ ಈ ಖಡ್ಗದಿಂದ ನಿನ್ನ ಶಿರಚ್ಛೇದಿಸಿ ನನ್ನ ಹೆಂಡತಿ ಮಗುವಿನ ಆತ್ಮಕ್ಕೆ ಶಾಂತಿ ಪಡಿಸ್ತೇನೆ. ಕತ್ತಿಯನ್ನ ಹಿಡಿದು ನಿಂತಿದ್ದೀಯ. ಬಲ್ಲೆ ಸಾಮ್ರಾಜ್ಯ ರಕ್ಷಣೆಗೆ ನಾನು ಬೇಕು, ದುಡಿಯುವುದಕ್ಕೆ ನಾನು ಬೇಕು, ಸುಖದ ಅನ್ನವನ್ನ ಉಣ್ಣುವುದಕ್ಕೆ ನೀರು. ಅಣ್ಣ, ಏನು? ಒಂದು ಎಚ್ಚರಿಕೆ ಮಾತನ್ನು ಹೇಳುತ್ತಾ ಇದ್ದೇನೆ. ಏನು ಎಚ್ಚರಿಕೆ? ಹಿತವಾಗಿ ಹೇಳುತ್ತಾ ಇದ್ದೇನೆ. ಈ ಸಾಮ್ರಾಜ್ಯವನ್ನು ಬಿಟ್ಟು ತೊಲಗು, ಅಧಿಕಾರವನ್ನು ನನಗೆ ವಹಿಸಿಕೊಡು. ಇಲ್ಲದೆ ಇದ್ರೆ ಇದು ಕಾರಾಗೃಹದಿಂದ ಹಟ್ಟುತ್ತೇನೆ. ತೊಲಗುತ್ತೇನೆ. ಹೇಗೆ ಗೊತ್ತಾ? ಹೇಗೆ? ಇದೋ ಈ ಖಡ್ಗದ ಮುಖಾಂತರವಾಗಿ ಅಧಿಕಾರ ತೊಲಗುತ್ತೇನೆ. ಮುಂದೆ ಬಾ ಬಾ ಬಾ. ಈ ರಸಯಧಿಪನಾದೆ ಬಳಿರೆ ತೀರಿ ಜನ್ಮಭಿಲಾಷ ಬಾಪುರೇ ಆರುವನ ಮತ್ತಾಸಗೆ ಸೆರೆಗಿರಿಸಿರುವುದು
ಸತ್ಯವರಮನನ್ನ ಕಾರಾಗ್ರದಲ್ಲಿಟ್ಟಿದ್ದೇನೆ, ಸಾಲದು. ಆ ಚಂದ್ರಸೇರಿಯನ್ನ, ಆ ಬ್ರಾಹ್ಮಣನ್ನು ಕಾರಾಗ್ರದಲ್ಲಿ ಇಡುತ್ತೇನೆ. ಈ ಸಾಮ್ರಾಜ್ಯ ನನ್ನದ್ದು, ನನ್ನದ್ದು. ವಿಧುಪುರವ ಪಾಲಿಸು ವಿಧುಪುರವ ಪಾಲಿಸುವ ಚಿತ್ರಾಯುಧನು ಸಭೆಗೊಟ್ಟಿರಲು ಇತ್ತಲೋ ಬೆಲ ಬೆಲರಿ ಕೊನಪಾಲೂರಿ ರೂಪ ಪದಕ್ಕೆ ಮಾಡಿ ವಿಧುಪುರದ ಅಧಿಕಾರ ವ್ಯಾಪ್ತಿ ಭೂಮಿಯ ಉದ್ದಗಲಕ್ಕೂ ಹೊಂದಿಕೊಂಡಿದೆ. ನಿತ್ಯದ ಪದ್ಧತಿಗೆ ಅನುಸರಿಸಿ ಓಲಗವನ್ನಿತ್ತು. ನಡೆಯಲೇಬೇಕಾದ ರಾಜಕೀಯ ವ್ಯವಹಾರಗಳ ಕುರಿತಾಗಿ ಚರ್ಚಿಸಿ ಉತ್ತರವನ್ನು ನೀಡಿದ್ದಾಯಿತು. ಮುಂದಿನ ಅನೇಕ ವಿಷಯಗಳ ತಿಳುವಳಿಕೆಗಾಗಿ ಆಸನದಲ್ಲಿ ಕುಳಿತಿದ್ದೇನೆ. ಯಾರಿವ ಓಡಿ ಬರ್ತಾ ಇದ್ದಾನಲ್ಲ? ವನಪಾಲಕ. ಮೃಗ ಪಕ್ಷಿಗಳ ಬಾಧೆ ವಿಪರೀತವಾಗಿದೆ, ಬಂದು ಪರಿಹರಿಸಬೇಕು ಅನ್ನುವುದಾಗಿಯೇ ದೂರಿಕೊಂಡಿದ್ದಾನೆ. ಕಾಲ ವಿಳಂಬ ಮಾಡುವುದಲ್ಲ, ಬೇಟೆಯವರನ್ನ ಕೂಡಿ ಈಗಲೇ ಹೊರಡುತ್ತೇನಂತೆ. ಬೇಟೆಯೇನು ಮನಸ್ಸಿಗೆ ತಕ್ಕಂತೆ ಆಯಿತು. ಇದೇನು? ಸ್ವಲ್ಪ ನಿಲ್ಲಿ, ನಿಲ್ಲಿ. ಯಾರೋ ಓರ್ವಳು ಹೆಣ್ಣು ಆ ಕಡೆಗೆ ಧಾವಿಸ್ತಾ ಇದ್ದಾಳಲ್ಲ. ನಿಲ್ಲಿ, ನಿಲ್ಲಿ, ನಿಲ್ಲಿ. ಯಾರಮ್ಮ? ಯಾರಮ್ಮ ನೀನು? ಯಾಕೆ ನಿನಗೆ ಉದ್ವೇಗ? ಯಾಕೆ ಅಪ್ರಬುದ್ಧತನಕ್ಕೆ ಮನಸ್ಸು ಮಾಡಿದ್ದಿ? ಈ ನದಿಯನ್ನು ಹಾರಿ ಜೀವ ತೊರೆಯುವ ಇಚ್ಛೆಯಿಂದ ಮುಂದೆ ಸಾಗುತ್ತಿ ಎನ್ನುವುದು ಸ್ಪಷ್ಟವಾಯಿತು. ಈ ರೀತಿ ಜೀವ ಕಳೆದುಕೊಳ್ಳುವುದು ಮನುಷ್ಯರಾದವರಿಗೆ ಅಧಿಕಾರವೇ ಇಲ್ಲ. ದೇವರ ದೇಣಿಗೆಯಾಗಿ ಬಂದ ಈ ದೇಹ ತ್ಯಾಗದಿಂದ ಯಾವ ಅರ್ಥವೂ ಇಲ್ಲ. ಅಮ್ಮ, ನಿನ್ನನ್ನು ನೋಡಿದರೆ ಯಾವನೋ ಮಹಾರಾಜನ ಪತ್ನಿ ಅಂತ ಅನ್ನಿಸುತ್ತದೆ. ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಕಾರಣ ಏನು? ನಿನ್ನ ರಾಜ್ಯ ಯಾವುದು? ನಿನ್ನ ಗಂಡನ ಹೆಸರೇನು ಹೇಳ್ತೀಯ? ಓ ಪುಣ್ಯಾತ್ಮ! ಹತಭಾಗ್ಯ ನಾನಯ್ಯ ಗತಿಯನ ಗ್ಯಾರಿಂದು ಗತಿಯನ ಗ್ಯಾರಿಂದು ಸುತನಲ್ಲದನ್ಯರಿನ್ನಿಲ್ಲ ಈ
ಮಹನೀಯ. ಅಮ್ಮ, ಈ ಭೂಮಿಯಲ್ಲಿ ಸುಖವಾಗಿ ಬದುಕುವುದಕ್ಕೆ ದೇವರು ನನಗೆ ಭಾಗ್ಯ ಕೊಡ್ಲಿಲ್ಲ. ಯಾಕಮ್ಮ? ಹಿಡಿಸಿದಂತೆ ಸಾಯುವುದಕ್ಕೂ ನನ್ನನ್ನು ಬಿಡ್ತಾ ಇಲ್ವಲ್ಲಪ್ಪ ನೀನು. ಸಾಯಬಾರದು. ನಾನೊಬ್ಬಳು ಹತಭಾಗ್ಯ ಇದ್ದೇನೆ. ಹಾ ಹಾ ನಾನೊಬ್ಬಳು ನತದೃಷ್ಟಳು. ಹಾ ನಾನೊಬ್ಬಳು ದುರ್ದೈವಿ. ಹಾ ಇದೋ ನೋಡು, ನನ್ನ ಕೈಯಲ್ಲಿರುವ ಈ ಮಗು ಹೊರತಾಗಿ ಹಾ. ನನ್ನವರು ಅಂತ ಈ ವಿಶ್ವದಲ್ಲಿ ಇನ್ಯಾರು ಇಲ್ಲವಯ್ಯ. ಕೈ ಹಿಡಿದ ಗಂಡ ಇದ್ದೂ ಇಲ್ಲದಂತಾಗಿದೆ. ಯಾಕಮ್ಮ ಆ ಮಾತು? ಏನು ಮಾಡೋಣ? ಹಾ ಸಚ್ಚಾರಿತ್ರಳಾಗಿ ಸದಾ ಕಾಲ ಬದುಕಬೇಕೆಂಬ ಸದಭಿಲಾಷೆ ಉಳ್ಳವಳು ನಾನಾಗಿದ್ರೂ ಕೂಡ ಹಾ ಯಾವ ಜನ್ಮದ ಪಾಪವೋ, ಯಾವ ಹಿರಿಯರ ಶಾಪವೋ, ಯಾವ ದೇವರ ಕೋಪವೋ, ಈ ಹೊತ್ತು ಈ ಸ್ಥಿತಿ, ಆತ್ಮಹತ್ಯೆ ವಿರಹ ನನಗೆ ಬೇರಾವುದೇ ದಾರಿ ಇಲ್ಲ ಅನ್ನುವ ನಿರ್ಧಾರಕ್ಕೆ ನಾನು ಬಂದವಳಿದ್ದೇನೆ. ಕೂಡದಮ್ಮ, ಆ ದಾರಿ ಕೂಡುದು. ನನ್ನ ಪರಿಚಯ ಕೇಳ್ತಾ ಇದ್ದಿ. ಅದನ್ನೇ ಹೇಳು. ಹೇಳಲಾಗದ ಹೇಳಬಾರದ ವಿಷಯವೇನೂ ಅಲ್ಲ. ಹಾ ಕುಸುಮಪುರದ ಅರಸ ಹಾ ಸತ್ಯವರ್ಮ ಮಹಾರಾಜ, ಹಾ ಆ ಹೆಸರು ಕೇಳಿರಬಹುದಲ್ಲ. ಕೇಳಿ ಬಲ್ಲೆ. ಅವರ ಧರ್ಮಪತ್ನಿ ಚಾರುಮತಿ ಎಂದು ನನ್ನ ಹೆಸರು. ಹಾ ಏನು ನನ್ನ ಶೀಲದ ಬಗ್ಗೆ ಶಂಕೆ ಮೂಡಿದ ನನ್ನ ಸ್ವಾಮಿ ಸತ್ಯವರ್ಮರು ಹಾ ಸತ್ಯನಿಷ್ಠುರಾಗಿಯೋ ಹಾ ಅಥವಾ ನನ್ನ ದುರ್ದೈವದ ಪರಿಣಾಮವಾಗಿಯೋ ಹಾ ನನ್ನನ್ನು ಕೊಲ್ಲುವುದಕ್ಕೆ ಅಂತ ಕಟುಕರ ಕೈಗೆ ಕೊಟ್ಟು ಕಾಡಿಗೆ ಕಳಿಸಿದ್ರು. ಅಬ್ಬಾ, ಕಟುಕರಾದರೂ ಕರುಣೆ ತೋರಿ ಬಿಟ್ಟು ಹೋದ್ರು. ಹೌದಾ? ಭವಿತವ್ಯದ ಬಗ್ಗೆ ಯಾವುದೇ ನಿರ್ದಿಷ್ಟ ಗುರಿ ಇಲ್ಲದ ನಾನು ಆ. ಆತ್ಮಹತ್ಯೆಗೆ ಯತ್ನಿಸುತ್ತಿದ್ದೇನೆ. ಸತ್ಯ. ಓಹೋ. ಅಯ್ಯ, ಆ ಕರುಣಾಳುವಾಗಿ ದಯಾನಿಧಿಯಾಗಿ ಹೀಗೆ ಬಂದು ನನ್ನನ್ನು ತಡೆದ ನೀನೊಬ್ಬ ಅರಸು ಮಗನಂತಿರುವೆ. ಯಾರಪ್ಪ ನೀನು? ಯಾವ ಊರು ನಿನ್ನದು? ಹೇಳಬಹುದೇ? ಸಾಧ್ವಿ, ಪುಣ್ಯಾತ್ಮ, ನೀನು ತಿಳಿಸಿದ ವಿಷಯವನ್ನು ಕೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಅಂದರೆ ಜೊತೆಗೆ ನಿನಗೆ ಧೈರ್ಯದ ಮಾತನ್ನು ಹೇಳುತ್ತೇನೆ, ಕೇಳು. ಏನು? ನಿನ್ನ ಪತಿ ಸತ್ಯವರ್ಮ ನನಗೆ ಅನ್ಯನಲ್ಲ. ಅಂದ್ರೆ ಆತ ನನ್ನ ಪರಮ ಆಪ್ತ. ಓಹೋ. ಇಂದು ನೀನು ನನಗೂ ತಿಳಿಯದೆ ಸತ್ತದ್ದೇ ಆಗಿದ್ರೆ ಹಾ ನನ್ನ ಮಿತ್ರನಿಗೆ ಅಪಾರ ನಷ್ಟವಾಗುತ್ತಿತ್ತು, ತುಂಬಲಾರದ ಹಾನಿಯಾಗುತ್ತಿತ್ತು. ಹಾ ಹಾ ದೇವರ ದಯವೋ ಎನ್ನುವಂತೆ ಹ್ಮ್. ನನ್ನ ಗಮನಕ್ಕೆ ಬಂತು ನೀನು ಸಾಯುವ ಯತ್ನದ ಈ ವಿಷಯ. ಹ್ಮ್ ಅಂಜಬೇಕಾದ ಅಗತ್ಯ ಇಲ್ಲ. ಹ್ಮ್. ನಿನ್ನ ಮಗನ ಸಹಿತ ನನ್ನ ಆಶ್ರಯದಲ್ಲಿ ನೀನು ಉಳಿದೆ ಅಂತಾದ್ರೆ ಹ್ಮ್. ನಿನ್ನನ್ನು ನನ್ನ ಒಡ ಹುಟ್ಟಿದ ತಂಗಿಯಂತಲೋ ಹಾ. ಯಾ ನನ್ನ ಮಗಳಂತಲೋ ಹ್ಮ್. ಪ್ರೀತಿಯಿಂದ ಮಮತೆಯಿಂದ ನಿನ್ನನ್ನು ಸಾಕಿ ಸಲಹುತ್ತೇನೆ. ಹಾ ಮುಂದೆ ಹ್ಮ್. ದೇವರ ದಯವೋ ಎಂಬಂತೆ ಹ್ಮ್. ಸತಿಪತಿಗಳಾಗಿ ನೀವು ಸುಖವಾಗಿ ಕಾಲ ಕಳೆಯುವಂತಹ ಮಹಾಯೋಗ ಹ್ಮ್. ದೈವೀ ಕೃಪೆಯಿಂದ ಬಂದೀತು ಅಂತ ವಿಶ್ವಾಸ ಹೊಂದು. ಓ ಮಹನೀಯನೇ, ದೇವರ ದಯ ಯಾವ ರೂಪದಲ್ಲಿ, ಯಾವ ಕಾಲದಲ್ಲಿ, ಎಲ್ಲಿ, ಹೇಗೆ ಆಗ್ತದೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ. ಸತ್ಯವನ್ನು ವ್ರತವನ್ನಾಗಿಸಿಕೊಂಡಂತಹ ನನಗೆ ಆ, ಪರಮಾತ್ಮಾನುಗ್ರಹವು ಪ್ರಾಪ್ತವಾಯಿತೋ ಎಂಬಂತೆ ಹೌದು. ನಮ್ಮ ಮನೆತನದ ಈ ಕುಡಿಯನ್ನು ಉಳಿಸಿ ಬೆಳೆಸುವುದಕ್ಕೆ ಹ್ಮ್. ನೀನು ಸಹಕಾರ ನೀಡುವುದಕ್ಕೆ ಸಿದ್ಧನಾಗಿದ್ದೀಯೇ. ಆ. ಅಯ್ಯ, ಹಾಗಿದ್ರೆ ನಾನು ನನ್ನ ಕಂದನನ್ನು ಕರೆದುಕೊಂಡು ನಿನ್ನ ಜೊತೆಯಲ್ಲಿ ಬರ್ತೇನೆ. ಹೋಗೋಣ. ಹಾ ನಿನಗೆ ನಾನು ಮಾತು ಕೊಟ್ಟ ಪ್ರಕಾರ ಹ್ಮ್ ನಿನ್ನ ಶೀಲ ಹಾಗೂ ಹ್ಮ್. ಮಾನಕ್ಕೆ ಅಪರಾಧ ಆಕ್ಷೇಪಗಳು ಬಾರದ ಸ್ಥಿತಿಯಲ್ಲಿ ಹಾ ನೀನು ಪ್ರತ್ಯೇಕ ಉಳಿಯುವುದೇ ಹಿತ ಅಂತ ನಿರ್ಣಯಿಸಿ ಹಾ ಪ್ರತ್ಯೇಕವಾದಂತಹ ಭವನವನ್ನು ಕಟ್ಟಿಸಿಕೊಟ್ಟಿದ್ದೇನೆ. ಹ್ಮ್ ಮಾತ್ರ ಅಲ್ಲ, ನಿನ್ನ ಸೇವಕಿಯರು ನಿನಗಾಗಿಯೇ ಕಾದು ಇರಬೇಕು ಅಂತವರನ್ನು ಕಳಿಸಿಕೊಟ್ಟಿದ್ದೇನೆ. ಹಾ ಹಾ ಇನ್ನೇನಾಗಬೇಕು ಅದನ್ನ ಕೇಳಿ ಹಾ ನನ್ನಿಂದ ಪಡೆದುಕೊಳ್ಳಬಹುದು. ಪಡೆಯಬಹುದಲ್ಲ. ಹ್ಮ್. ಹಾಗಾದ್ರೆ ನನ್ನ ಅನಿಸಿಕೆ ಒಂದಿದೆ. ಏನು? ಹೇಳಲೇ? ಅರಿಕೆಯೊಂದಿರುವುದು ಕರುಣಾಳು ಕೇಳೆನ್ನ
ಅರಿಕೆಯೊಂದಿಹುದು ತರಳೀತನ ಸಲಹುವ ಬಾನಿನದು ತರಳೀತನ ಸಲಹುವ ಬಾನ ನಿನದು ಸಮ್ಮತಿಸು ಸಮ್ಮತಿಸೆಂದು ಕೇಳಲು ನೊಂದು ತರಳೀತನ ಸಲಹುವ ಭಾರ ನಿನದು. ಓ ಕರುಣಾಳುವೆ, ನನಗೇನೋ ಉತ್ತಮ ರೀತಿಯ ಆಶ್ರಯ ಆಧಾರ ಸಿಕ್ಕಿತು ಅನ್ನುವ ಸಮಾಧಾನವಿದೆ, ಹೌದು. ಆದರೆ ಮನಸ್ಸಿನ ಶಂಕೆಯೊಂದಿದೆ. ಪ್ರಸ್ತುತ ನನ್ನ ಬಗ್ಗೆ ನನ್ನವರಿಗೆ ಸಮಾಧಾನವಿಲ್ಲ. ನಾನೊಬ್ಬಳು ಚರಿತ್ರೆಹೀನಳಾಗಿದ್ದೇನೆ. ಈಗ ಈ ಮಗ ನನ್ನ ಜೊತೆಯಲ್ಲಿರಬಾರದು. ಇವನನ್ನು ನೀನು ಉಳಿಸಿ ಬೆಳೆಸಿ ಬೆಳಗಿಸಬೇಕು. ಮಾತ್ರವಲ್ಲ, ಶ್ರೇಷ್ಠ ಮನೆತನದಲ್ಲಿ ಹುಟ್ಟಿದಂತಹ ಈ ನನ್ನ ಕಂದನಿಗೆ ಬೇಕಾದಂತಹ ವಿದ್ಯೆ ಬುದ್ಧಿ ಎಲ್ಲವನ್ನೂ ಒದಗಿಸಿಕೊಡುವ ಹೊಣೆ ನಿನ್ನದ್ದೇ ಆಗಿದೆ. ಅಷ್ಟಾದ್ರೆ ಸಾಲದು. ಅಯ್ಯ, ಯಾವ ಸಂದರ್ಭದಲ್ಲಿಯೂ ಯಾವ ಕಾರಣಕ್ಕಾಗಿಯೂ ನನ್ನ ಬಗ್ಗೆ ಇರುವಂತಹ ದೋಷಾರೋಪಗಳೆಲ್ಲ ದೂರವಾಗುವ ತನಕ ಈ ಮಗನಿಗೆ ನಾನು ಅಮ್ಮ ಅನ್ನುವ ವಿಷಯವನ್ನು ಮಾತ್ರ ಖಂಡಿತ ಹೇಳಬಾರದು. ಆ ವಿಷಯವನ್ನ ರಹಸ್ಯವಾಗಿಯೇ ಇಟ್ಟುಕೊಳ್ಳಬೇಕು. ಅಷ್ಟೊಂದು ಉಪಕಾರ ಮಾಡ್ತೀಯಾ? ಆಗಲಿ ಅಮ್ಮ. ನನ್ನ ಮಗನ ಅಂದ ಚಂದವನ್ನು ದೂರದಲ್ಲಿದ್ದು ಕಂಡು ಆನಂದಿಸ್ತೇನೆ ನಾನು. ಅಷ್ಟೇ ಸಾಕು ನನಗೆ. ಆಯ್ತು, ನಿನ್ನ ಇಚ್ಛೆಯಂತೆ ಆ ರೀತಿ ನಾನು ನಡೆದುಕೊಳ್ತೇನೆ. ಹಾ, ಮಾತ್ರ ಅಲ್ಲ, ಹಾ, ಪುತ್ರನಿಲ್ಲದೆ ಇದ್ದು ಬಹುಕಾಲದಿಂದ ನಾನು ಚಿಂತಿಸ್ತಾ ಇದ್ದ ಈ ನಿನ್ನ ಮಗನ ಕಾರಣದಿಂದ ನನ್ನ ವಂಶಜ್ಯೋತಿ ಬೆಳಗಿತು ಅಂತಲೇ ನಾನು ಆಸೆಯನ್ನು ತಾಳಿದ್ದೇನೆ. ಹೌದೇ? ಈಗಾಗಲೇ ಆತನಿಗೆ ಬೇಕಾದ ವಿದ್ಯಾಭ್ಯಾಸಗಳನ್ನೆಲ್ಲ ಗುರುಮುಖೇನ ಕೊಡಿಸುತ್ತಾ ಆತನನ್ನು ನನ್ನ ದತ್ತಪುತ್ರನನ್ನಾಗಿ ಸ್ವೀಕರಿಸಿದ್ದೇನೆ. ಬೆಟ್ಟದ ಬುಡದಲ್ಲಿ ಬಿದ್ದಿದ್ದಂತ ಬಂಡೆಯೋಪಾದಿಯಲ್ಲಿದ್ದವನು ನಾನು. ಚತುರ ರೂವಾರಿಯೋರ್ವನ ಕರಸ್ಪರ್ಶದಿಂದ ಯಾವ ಬಂಡೆಯಾದರೂ ಮೂರ್ತಿಯಾಗಿ ಪರಿವರ್ತಿತವಾಗುವುದು ವಿಶೇಷವೇನೂ ಅಲ್ಲವಲ್ಲ. ಆದ್ರಿಂದ ನಮ್ಮಪ್ಪ ವಿಧುಪುರೇಶ, ಆ ಚಿತ್ರಾಯುಧ ಮಹಾರಾಜ ಕರೆದು ನನ್ನನ್ನು ಗುರುಕುಲಕ್ಕೆ ಕಳುಹಿಸಿದಾಗ ಗುರುವರಣ್ಯರ ಅನುಗ್ರಹ ಮಾತ್ರದಿಂದಲೇ ಇವತ್ತಿಗೆ ನಾನು ಪರಿಪೂರ್ಣತೆಯನ್ನು ಸಾಧಿಸಿಕೊಂಡೆ. 12 ವರ್ಷಗಳಷ್ಟು ಸುದೀರ್ಘ ಕಾಲ ಗುರುಗಳ ಸೇವೆಯಲ್ಲಿ ಸರ್ವ ಶಸ್ತ್ರಾಸ್ತ್ರಗಳ ಮಾತ್ರವಲ್ಲ ಸರ್ವಶಾಸ್ತ್ರಗಳ ಪಾಂಡಿತ್ಯವನ್ನು ಹೊಂದಿದೆ. ಅವರೇ ಕರೆದು ಹೊರದ ಬಳಿಕ ಅರಮನೆಯನ್ನು ಸೇರಿದ ನನ್ನನ್ನು ಯುವರಾಜನೆಂದು ನಮ್ಮಪ್ಪ ಘೋಷಿಸಿದವನಿದ್ದಾನೆ. ದಿನಗಳು ಕೆಲವು ಸರಿದು ಅಷ್ಟೇ. ಮನದ ಬೇಸರವನ್ನು ನಿವಾರಿಸಿಕೊಳ್ಳಲೋಸುಗವಾಗಿ ಮೃಗಜಾ ವಿಹಾರಾರ್ಥವಾಗಿ ಅಪ್ಪನಿಂದ ಅಪ್ಪಣೆಯನ್ನು ಪಡೆದೇ ಕಾರಣಾಂತರಕ್ಕೆ ತೆರಳಿದವನಿದ್ದೇನೆ. ಸಾಗಲಿ ನನ್ನ ಮೃಗ ಬೇಟೆ. ನನ್ನ ಪ್ರಯತ್ನ ಸಾರ್ಥಕವಾಯಿತು. ನನ್ನ ಬುದ್ಧಿಯ ಬಲದಿಂದ ಬಾಹುಬಲದ ಬಲದಿಂದ ಈ ಸಾಮ್ರಾಜ್ಯವನ್ನು ನಾನು ಪಡೆದಿದ್ದೇನೆ. ಯಾಕೋ ಏನೋ ಇವತ್ತು ಮನಸ್ಸಿಗೆ ಬೇಸರ ಉಂಟಾಗಿದೆ. ಆ ಬೇಸರದ ಪರಿಹಾರಕ್ಕಾಗಿ
ವನಾಂತರಕ್ಕೆ ಹೋಗುತ್ತೆ ನೋಡೋಣ. ಆಹಾ, ನನ್ನ ತೀರ್ಥರೂಪರಿಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ. ಬಹುಶಃ ನಾನೋರ್ವಳೆ ಮಗಳಾದುದು ಕಾರಣವೆಂದು ಕಾಣುತ್ತದೆ. ಪ್ರೀತಿಯಿಂದ ಪಾಲಿಸಿದ್ರು, ವಾತ್ಸಲ್ಯದಿಂದ ಬೆಳೆಸಿದ್ರು. ಅವರ ವಾತ್ಸಲ್ಯಾಮೃತವನ್ನು ಉಂಡು ಬೆಳೆದೆ, ಶೈಶವವನ್ನು ಕಳೆದೆ, ಯೌವನದ ಹೊಸ್ತಿಲಿಗೆ ಕಾಲಿರಿಸಿರುವೆನು. ನನ್ನ ಮದುವೆಯ ಮಂಗಲ ಕಾರ್ಯವನ್ನು ಕಂಡು ಕನ್ಯಾದಾನದಿಂದ ಕೃತಾರ್ಥರಾಗಬೇಕೆಂದು ನನ್ನ ತೀರ್ಥರೂಪರು ಹಾರೈಸುತ್ತಿದ್ದಾರೆ. ಆ ಯೋಗ ಪ್ರಾಪ್ತಿಗಾಗಿಯೇ ಹಮ್ಮಲಿಸುತ್ತಿದ್ದಾರೆ. ಕಾಲವು ಕೂಡಿ ಬಂದಾಗ ಆ ವ್ಯವಹಾರವೆಲ್ಲ ನಡೆಯುತ್ತದೆ. ಇವತ್ತು ಸಖ್ಯರೊಂದಿಗೆ ಜಲಕ್ರೀಡೆಗೆ ಹೋಗಬೇಕೆನ್ನುವಂತಹ ನನ್ನ ಆಸೆಯನ್ನು ನನ್ನ ತೀರ್ಥರೂಪರಲ್ಲಿ ವ್ಯಕ್ತಪಡಿಸಿದಾಗ ಜಾಗರೂಕತೆ ಎಂದು ಎಚ್ಚರಿಸುವುದರ ಜೊತೆಗೆ ಸಂತೋಷದಿಂದ ಹರಸಿದ್ದಾರೆ. ಆದಷ್ಟು ಬೇಗ ಬಾ ಎಂದು ಸೂಚಿಸಿದ್ದಾರೆ. ಸಖ್ಯರೊಂದಿಗೆ ಜಲಕ್ರೀಡೆಗೆ ಬಂದಂತಹ ನಾನು ಜಲಕ್ರೀಡೆಯನ್ನು ಆಡಿದೆ. ಅಬ್ಬಾ, ನನ್ನ ಸಖಿಯರದೆಷ್ಟು ಚುರುಕು! ದಡವನ್ನು ಸೇರಿದ್ದೇ ತಡ, ಸೀರೆಯನ್ನು ಉಟ್ಟುಕೊಂಡು ಹೂವನ್ನು ಅರಸುತ್ತಾ ಹೊರಟು ಹೋಗಿಬಿಟ್ರಲ್ಲ. ನಾನೇಕೆ ಸುಮ್ಮನೆ ನಿಂತಿರಬೇಕು? ಅರಳಿ ಶೋಭಿಸುತ್ತಿವೆ. ಮಾತ್ರವಲ್ಲ, ಬಹುಶಃ ರಾಜಕುಮಾರಿಯಾದ ನನ್ನನ್ನೇ ಕಾಯುತ್ತಿವೆ ಎಂದು ಕಾಣುತ್ತದೆ ಹೂಗಳು. ಅವುಗಳನ್ನೆಲ್ಲ ಕೊಯ್ದು ಮಟ್ಟು ಮುಡಿದುಕೊಳ್ಳುತ್ತೇನಂತೆ. ಈ ಮಾರ್ಗವಾಗಿ ಮುಂದುವರಿಯುತ್ತೇನೆ. ಆಹಾ, ಸುಂದರವಾದ ವನ ಪ್ರದೇಶ. ಸುತ್ತಾಡುತ್ತಾ ಬಂದೆ. ಅದ್ಯಾರದು? ಆ ನವಯೌವನಾಂಗಿ. ಓ ತರುಣಿ, ನಿಲ್ಲು. ಓ ಸುಂದರಾಂಗಿ, ನಿಲ್ಲು. ಆಹಾ, ಓ ತರುಣಿ, ಯಾರು ನೀನು? ಒಯ್ಯಾರಿ. ಓ ಚಂದ್ರವದನೆ, ಯಾರು? ನಿನ್ನನ್ನು ನೋಡಿ, ಹಾ, ನಿನ್ನಲ್ಲಿ ಮಾತಾಡಿ, ಹಾ. ನಿನ್ನ ವಿಚಾರವನ್ನ ತಿಳಿಯುವ ಆಸೆ ಉಂಟಾಗಿ ಹ್ಮ್. ನಾನು ಇಲ್ಲಿವರೆಗೆ ಬಂದು ನಿಂತದ್ದು. ಓಹೋ, ಸುಂದರಾಂಗಿಯೇ, ಓ. ನೀನು ಯಾರು? ಹಾ. ಎಲ್ಲಿಯವಳು? ಹಾ. ಒಬ್ಬಳೇ ಸಂಚಾರ ಮಾಡುತ್ತಾ ಇದೆಯಲ್ಲ, ಹ್ಮ್. ಕಾರಣ ಎಂಬುದನ್ನು ಹೇಳುತ್ತೀಯ? ಅಷ್ಟು ಆಸೆಯೇ ತಮಗೆ? ಹೌದು. ಹೇಳೋಣವಂತೆ. ಕರುಣ ನಿಧಿಯ ಕೇಳು, ಕರುಣ ನಿಧಿಯ ಕೇಳು, ಮಣಿಪುರದ ರಸಯನ ಮಗಳು. ಯಾರು? ಮಣಿಪುರದ ರಸಯನ ಮಗಳು. ಕರವರನ್ನ ರೂಪಶ್ರೀ ಎನ್ನುತ್ತಲೇ, ಏನಂದೆ? ಕರವರನ್ನ ರೂಪಶ್ರೀ ಎನ್ನುತ್ತಲೇ, ಆ ಪುರ
ಮನದೊಳಿರಲಿ ದಿನ ಕರುಣನಿಧಿಯೇ ಕೇಳು. ಓ ಕರುಣನಿಧಿ, ಸುಂದರಾಂಗಿ, ಓ ದಯಾಮಯನೇ, ಆ ಅಪರಿಚಿತರು ಪರಿಚಯಕ್ಕಾಗಿ ಪ್ರಶ್ನಿಸಿದ್ರಿ ಆ, ತಪ್ಪೇನೂ ಅಲ್ಲ. ಹೌದು. ಹೇಳದೆ ಹೋಗುವಷ್ಟು ಉದ್ದಟಳು ನಾನಲ್ಲ. ಆ, ನಾನು ಮಣಿಪುರದವಳು. ಹ, ಹ. ಪದ್ಮಸೇನ ಭೂಪತಿಗಳಿಗೆ ಏಕಮಾತ್ರ ಪುತ್ರಿ. ನಿನ್ನ ಹೆಸರು? ಸದಾಚಾರ, ಸೌಜನ್ಯ, ಸದ್ಗುಣಗಳಿಂದ ಮೆರೆಯುತ್ತಿರುವ ನನ್ನನ್ನು ಆ, ರೂಪಶ್ರೀ ಎಂದು ಕರೆಯುತ್ತಲಿದ್ದಾರೆ. ಇಲ್ಲಿಗೆ ಬಂದದ್ದು? ವಿಹಾರಾರ್ಥವಾಗಿ ಬಂದೆ. ಹ, ಹ. ಸಖಿಯರೊಂದಿಗೆ ಬಂದ ನಾನು ಆ. ಹೂಕೊಯ್ಯುತ್ತಾ ಈ ಮಾರ್ಗವಾಗಿ ಬಂದೆ. ಆಗ್ಲಿ, ಸಂತೋಷವಾಯ್ತು. ನನ್ನನ್ನು ವಿಚಾರಿಸಿದ ತಾವ್ಯಾರೆಂದು ತಿಳಿದಿಲ್ಲವಲ್ಲ? ನಾವ್ಯಾರೆಂದು ಗೊತ್ತಿಲ್ಲ. ಹೇಳಬಹುದೇ? ನಾನು ಸುಂದರಾಂಗಿ, ಓ ರೂಪಶ್ರೀ, ನಾನು ಯಾರಿನ ಮತ್ತ ಪರಿಚಯ ನನಗಿರ್ಲಿಕ್ಕಿಲ್ಲ. ಗೊತ್ತಾಗಲಿಲ್ಲ. ವರ್ತಮಾನ ಕಾಲದಲ್ಲಿ ಪ್ರಖ್ಯಾತವಾದಂತ ಕುಸುಮಪುರ ಒಂದಿದೆ ಎಂದು ಕೇಳಿರಬಹುದು ತಾನೆ? ಕೇಳಿದ್ದೇನೆ. ಆ ಕುಸುಮಪುರ ಸರ್ವಾಧಿಕಾರಂತ ಬಾಹುಬಲ ಹಾ? ಅಂದ್ರೆ ನಾನೇ. ಯಾರು? ನಾನು ಓಹೋ, ಬಾಹುಬಲ. ಹಾ. ಈ ಬಾಹುಬಲ ಹಾ. ನಿನ್ನನ್ನು ನೋಡಿದ, ಹ್ಮ್. ನಿನ್ನ ರೂಪಶ್ರೀಗೆ ಸೋತ. ಹ್ಮ್. ಆದ್ರಿಂದ ಹ್ಮ್. ಹಿತವಾಗಿ ಹೇಳ್ತಾ ಇದ್ದೇನೆ, ಹ್ಮ್. ಬಾ ನನ್ನವಳಾಗು, ನನ್ನನ್ನು ಸೇರು. ನನ್ನ ಸೇರಿದ್ರೆ ಹಾ. ಇದು ಮಹಾರಾಣಿ ಪದವಿ ನಿನ್ನ ಪಾಲಿಗೆ. ಹಾ. ಅಷ್ಟ ಭಾಗ್ಯದಲ್ಲಿ ಹಾ. ಅದು ಸುಖವಾಗಿ ಕಾಲ ಕಳೆಯಬಹುದಂತೆ. ಹಾ. ಬಾ 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 ಬಾ. ಕುಸುಮಪುರದ ದೊರೆ ಹೌದು. ಬಾಹುಬಲ ಅಂದ್ರೆ ಹೌದು. ನೀನೆಯ? ಛೇ! ಬಲ್ಲೆ ಬಲ್ಲೆನು ನಿನ್ನ ಖುಲ್ಲತನವೆಲ್ಲವನು ಸಲ್ಲದ ಕೃತ್ಯವ ಗೈರು ಸಲ್ಲಿದೆಯಳು. ಬಾ ರೂಪಶ್ರೀ. ಸಲ್ಲಿಸುವ ಅತಿಶಯದ ಸೊಲ್ಲುಗಳ ನಿನ್ನ ಚಾರಿತ್ರ್ಯ ಜಗಜನಿತವಾಗಿ. ಬಾ ನನ್ನವಳಾಗು. ಬಾಹುಬಲ ಅಂದ್ರೆ ನೀನೆಯ? ನಾನೇ. ನಿನ್ನನ್ನು ಕರುಣನಿಧಿ ಎಂದು ಸಂಬೋಧಿಸಿದ ನನ್ನ ನಾಲಿಗೆ ಹೊಲಸಾಯಿತು. ಯಾಕೆ? ನಿನ್ನ ಮುಖ ನೋಡಬಾರದಾಗಿತ್ತು. ಕಾರಣ? ಬಾಹುಬಲ ಅಂದ್ರೆ ನೀನೇ? ನಾನೇ. ದುಷ್ಟ, ಆ? ನೀಚ, ಹ? ಅಯೋಗ್ಯ, ಆ? ಅಧಮ, ನಿನ್ನಂತಹ ದ್ರೋಹಿಗಳು ಪ್ರಪಂಚದಲ್ಲಿ ಇಲ್ಲ. ಆ, ನಿನ್ನ ವಿಷಯ ಎಲ್ಲರಿಗೂ ಗೊತ್ತಿದೆ. ಆ. ನಾನೇನು ತಿಳಿದಿಲ್ಲವೆಂದು ಭಾವಿಸಬೇಡ. ಆ, ಪರಮ ಧಾರ್ಮಿಕನಾದಂತಹ ನಿನ್ನ ಅಣ್ಣ ಸತ್ಯವರ್ಮನನ್ನು ಆ. ಕಾರಾಗೃಹಕ್ಕೆ ತಳ್ಳಿದ, ಆ. ಅಧಿಕಾರದ ಲಾಲಸೆಯಿಂದ ಕೂಡಿದ ಆ. ಸ್ವಾರ್ಥಿ ನೀನು. ಆ. ಪರಮ ಪತಿವ್ರತೆಯಾದಂತಹ ಆ. ತಾಯಿಯಂದೇ ಭಾವಿಸಬೇಕಾಗಿದ್ದ ಆ. ನಿನ್ನ ಅತ್ತಿಗೆ ಮೇಲೆ ಆ. ವ್ಯಭಿಚಾರದ ಆರೋಪವನ್ನು ಹೇರಿದ ಭ್ರಷ್ಟ ನೀನು. ಆ. ಎಳೆಯ ಮಗುವನ್ನು ಕೊಲ್ಲಿಸಿದ ನೀಚ ನೀನು. ಆ. ನಿನಗೆ ನಾನು ಹೆಂಡತಿಯಾಗೋದು. ಆ. ಮುಖ ನೋಡಬೇಡ ದುಷ್ಟ, ಹೊರಗೆ. ರೂಪಶ್ರೀ. ಇಷ್ಟು ಹಾಕ್ತಾರ ನಿನಗೆ? ಎದರಿಗೆ? ರೂಪಶ್ರೀ, ಎಲ್ಲ ನನ್ನ ಒಳಗು ಅಂತ ಹೇಳಿದ್ರೆ ತಾತ್ಸಾರ ಮಾಡ್ತಾ ಇದ್ದೀಯಾ, ತಿರಸ್ಕಾರ ಮಾಡ್ತಾ ಇದ್ದೀಯಾ? ಇದ್ದದನ್ನೇ ಹೇಳಿ. ನಾನು ಆ ರೀತಿಯ ಬೈಗಳ ಹೊರೆಯನ್ನು ಹೊರಿಸುತ್ತಾ ಇದ್ದೀಯಾ? ಆ. ನನ್ನ ನೋಡುವುದಕ್ಕೂ ನಿನಗೆ ಭಾಗ್ಯ ಬೇಕು, ಯೋಗ್ಯ ಬೇಕಿತ್ತು. ಓಹೋ. ಆದ್ರೆ ಆ ಯೋಗ್ಯದಿಂದ ದೂರವಾಗುತ್ತಾ ಇದ್ದೀಯಾ? ಆ. ಎಚ್ಚರ, ಬಂದರೆ ಒಳ್ಳೆಯದು, ಬರೋದಿಲ್ಲ. ಇಲ್ಲದೆ ಇದ್ರೆ ಯಾರು ಕೊಂಡೇ ಹೋಗ್ತಾರೆ. ಬಾ, ಬಾ, ಬರೋದಿಲ್ಲ. ಬಾ. ಅಯ್ಯೋ ಬೇಡ! ಅಯ್ಯೋ ಬೇಡ! ಅಯ್ಯಯ್ಯೋ ಬೇಡ! ಏನೋ? ಯಾರು? ಕಾಂತಾರದ ಏಕಾಂತ ಮಧ್ಯದಲ್ಲಿ
ಕಾಂತೆಯವರುಗಳನ್ನು ಬಲಾತ್ಕರಿಸುವುದಕ್ಕೆ ಹೊರಟಿರುವಂತ ನಿನ್ನಂಥವನ ಅಧಟನ್ನು ನಿಲ್ಲಿಸುವುದಕ್ಕೆ ಬಂದವನು ನಾನು. ಏ ಹುಡುಗ, ಸ್ತ್ರೀಯ ಸಂರಕ್ಷಣೆಗಾಗಿಯೇ ದೇಹದ ಬಲವನ್ನು ಮುಡಿಪಾಗಿಟ್ಟ ನನ್ನಂಥವನನ್ನು ಉಲ್ಲಂಘಿಸಿ ನಡೆಯುವುದಕ್ಕೆ ನಿನಗೆ ಎದೆ ಎಂಟಬೇಕಾದೀತು. ಆದ್ರಿಂದಲೇ ಮೊದಲೇ ಸಾರುತ್ತಿರುವುದು, ಈಕೆ ಸಾವಾಸವನ್ನು ಬಿಟ್ಟು ಮುಂದಕ್ಕೆ ಹೋಗುತ್ತೀಯೋ ನಿನ್ನ ಪಾಡಿಗೆ ಹೋಗಲಿದ್ದರೆ ಅಲ್ಲ ಅಂತಾದ್ರೂ ನನ್ನಂಥವನಿಂದ ಪ್ರಾಯಶ್ಚಿತ್ತವನ್ನು ಹೊಂದುತ್ತೀಯೋ. ಹುಡುಗ, ಏನು ನನ್ನ ಈ ಸುಖದಲ್ಲಿ ಅಡ್ಡಾಗಿ ಬರಬೇಡ, ಮೊದಲು ನಿನ್ನ ತೊಲಗು. ಬಾ, ನಾನು ತೊಲಗುವುದಲ್ಲ, ನಿನ್ನನ್ನು ತೊಲಗು. ಪಾಪಿ ಮಗ, ಹಾಳಾಗಿ ಹೋಗ್ಲಿಕ್ಕೆ. ಬಾಲೆ ಕುಡಿ ನೋಟದಲ್ಲಿ ಬಾಲಕನ ನೋಡಿದಳು, ಬಾಲೆ ಕುಡಿ ನೋಟದಲ್ಲಿ ಬಾಲಕನ ನೋಡಿದಳು, ಬಾಲಕ ಉದಿಸಿಯನು ಲೀಲೆಯಿಂದಲೇ